ಇವತ್ತು ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್. ಇಂಟ್ರೆಸ್ಟ್ ಅಂದ್ರೆ ಹೋಗುತ್ತೆ. ಇಂಟ್ರೆಸ್ಟ್ ಇರುತ್ತೆ 2 ದಿನ, 3 ದಿನ ಹೋಗುತ್ತೆ. ಇಂಟ್ರೆಸ್ಟ್ ಅಲ್ಲ ಸಾರಿ. ಆಯ್ತಾ? ಈ ಈ ಟಾಪಿಕ್ ಏನಿದೆಯಲ್ಲ ಅದು ನಿಮ್ ಲೈಫಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಅಪ್ಪ. ಏನಂದ್ರೆ ನೀವು ಲೈಫಲ್ಲಿ ಉದ್ಧಾರ ಆಗ್ಬೇಕು, ಪ್ರೋಗ್ರೆಸ್ ಆಗ್ಬೇಕು ಅಂತ ಏನೇನೋ ಮಾಡ್ತಾ ಇದ್ದೀರಾ, ರಿಸಲ್ಟ್ಸ್ ಕೂಡ ತಗೊಂತಾ ಇದ್ದೀರಾ. ಸ್ಪಿರಿಚುವಲ್ ಸಾಧನೆ ಮಾಡ್ತಾ ಇರೋರು ನನಗೇನ್ ಲೈಫಲ್ಲಿ ಬೇಡ, ಸ್ಪಿರಿಚುವಲ್ ಸಾಧನೆಯಲ್ಲಿ ಉದ್ಧಾರ ಆಗ್ಬೇಕು ಅನ್ನೋರು ಮಾಡ್ತಾ ಇದ್ದೀರಾ, ರಿಸಲ್ಟ್ಸ್ ತಗೋತಾ ಇದ್ದೀರಾ. ಅದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಟಾಪಿಕ್‌ನ ನಾನು ಆಡ್ ಮಾಡ್ಬೇಕು ಅಂತ. ಯಾಕಂದ್ರೆ ಇದನ್ನ ಅಪ್ಲೈ ಮಾಡ್ದೋರಷ್ಟೇನೆ ನಾವು ಒಂದ್ ಸ್ಟೆಪ್ ಮೇಲ್ಗಡೆ ಹೋಗಕ್ ಸಾಧ್ಯ. ಕೊನೇಲಿ ಪ್ರಶ್ನೆ ಕೇಳ್ರಿ ಎಲ್ರು. ಹ್ಮ್. ಲೈಫಲ್ಲಿ ಎಲ್ಲೋ ಒಂದ್ ಕಡೆ ನಿಮಗ್ ಸ್ಟಕ್ ಆಗಿದ್ದೀನಿ ಅನ್ಸುತ್ತೆ. ಎಲ್ಲಾ ಮಾಡ್ತಾ ಇದ್ದೀನಿ. ಆದ್ರೂ ಕೂಡ ಕೆಲವೊಬ್ರು ಹೇಳ್ತಿದ್ದಾರೆ, "ನಾನ್ ಇನ್ನೂ ಅಚೀವ್ ಮಾಡ್ಬೇಕು. ಬೇಗ ಬೇಗ ಅಚೀವ್ ಮಾಡ್ಕೊಂಡು ಹೋಗ್ಬೇಕು" ಅಂತ ಹೇಳ್ತಿದ್ದೀರಲ್ವಾ? ಆ ಅಚೀವ್ ಮಾಡೋಕೆ ಈ ಪಾಯಿಂಟ್ಸ್ ಬೇಸಿಕ್ ರೂಲ್ಸ್. ಇದು ಹೇಳೋವಂಥದ್ದು ನೀವ್ ಅನ್ಕೊಂತೀರ ಸ್ಪಿರಿಚುಯಾಲಿಟಿಲಿ ಅಂತ. ಸ್ಪಿರಿಚುಯಾಲಿಟಿಗೋಸ್ಕರ ಅಲ್ಲ, ಅಧ್ಯಾತ್ಮದಲ್ಲಿ ಪ್ರೋಗ್ರೆಸ್ ಆಗ್ಬೇಕಂತಲ್ಲ. ಲೈಫಲ್ಲಿ ಕೂಡ ನೀವು ಅನ್ಕೊಂಡಿದ್ ನಿಮ್ ಲೈಫಲ್ಲಿ ಬರ್ಬೇಕು, ದುಃಖದಿಂದ ಹೊರಗಡೆ ಬರ್ಬೇಕು ಮೇಯ್ನ್ ಆಗಿ. ಬರ್ಬೇಕು, ಕರ್ಮದಿಂದ ಮುಕ್ತರಾಗ್ಬೇಕು ಅಂದ್ರೆ ಇದನ್ನ ಅಪ್ಲೈ ಮಾಡಕ್ಕೆ ಕೃಷ್ಣನಿಂದ ಹಿಡಿದು ರಾಮ, ಬುದ್ಧ, ಶಂಕರಾಚಾರ್ಯರು, ಈಗಿನ ಗುರುಗಳು ಎಲ್ರೂ ಹೇಳ್ತಾರೆ. ಇದು ಬೇಸಿಕ್ ಫೌಂಡೇಶನ್. ಇದು ಗಟ್ಟಿ ಪಾಯ ಗಟ್ಟಿ ಮಾಡ್ಕೊಳ್ರಿ ನೀವೆಲ್ರು. ಪಾಯ ಗಟ್ಟಿ ಆದ್ರೆ ಬಿಲ್ಡಿಂಗ್ ಎಷ್ಟು ಬೇಕಾದ್ರೂ ಎದ್ದೇಳುತ್ತೆ ಮೇಲ್ಗಡೆ ರೈಸಿಂಗ್. ಆಯ್ತಾ? ಬುರ್ಜ್ ಖಲೀಫಾನೇ ಕಟ್ಬೋದು ನೀವೆಲ್ರು. ಆಯ್ತಾ? ಬೆಂಗಳೂರಲ್ಲಿ ಒಂದು ಬುರ್ಜ್ ಖಲೀಫಾ ಕಟ್ಟೋಣ. ಅದಕ್ಕೆ ಇದು ಇಂಪಾರ್ಟೆಂಟ್. ಆಯ್ತಾ? ಏನಂದ್ರೆ ಒಂದು ಸ್ಟೋರಿ. ಬುದ್ಧ ನಾನು ಹೇಳ್ತಾ ಇರ್ತೀನಲ್ಲ, ಬುದ್ಧ ಮೊದಲಿಗೆ ಜ್ಞಾನೋದಯ ಆದ್ಮೇಲೆ ಜ್ಞಾನೋದಯ ಅಂದ್ರೆ ಎನ್‌ಲೈಟನ್ಮೆಂಟ್ ನಾವೆಲ್ಲ ಹುಟ್ಟಿರೋದು ಅದ್ ಮಾಡ್ಕೊಳಕ್ಕೇನೆ. ಬಟ್ ಏನೇನೋ ಮಾಡ್ತಾ ಇದೀವಿ. ಮಾಡೋಣ. ಇನ್ನೂ ಎಷ್ಟೊಂದ್ ಟೈಮ್ ಇದೆ ಬೇಜಾನು. ಮಾಡ್ತಾ ಇದೀವಿ. ಅಲ್ಲಿ ರೀಚ್ ಆಗೋಕೆ ಅಲ್ಟಿಮೇಟ್ ರೀಚ್ ಆಗಕ್ಕೆ ಪ್ರಯತ್ನ ಪಟ್ರು. ಅಲ್ಟಿಮೇಟ್ ರೀಚ್ ಆದ್ರು ಕೂಡ 2500 ವರ್ಷದ ಹಿಂದೆ. ಜ್ಞಾನೋದಯ ಆದ್ಮೇಲೆ ಫಸ್ಟ್ ವಿಸಿಟ್ ಮಾಡಿದ್ದು ಅವ್ರು ಜ್ಞಾನೋದಯದ ದಾರಿನ ತಿಳ್ಸೋಕೆ ಒಂದು ಪ್ಲೇಸ್‌ಗೆ. ಆ ಪ್ಲೇಸು ಸಾರಾನಾಥ್. ಸಾರಾನಾಥ್‌ಗೆ ಯಾಕೆ ಹೋದ್ರು? ಫಸ್ಟ್ ಅಲ್ಲಿಗೆ ಯಾಕೆ ಎಂಟ್ರಿ ಕೊಟ್ಟಿದ್ದು ಅಂದ್ರೆ, ಅಲ್ಲಿರೋ ಜನ ನಾನಿವತ್ತೇನ್ ಹೇಳಕ್ ಹೊರಟಿದ್ದೀನಲ್ಲ ಟಾಪಿಕ್ಕು, ಅದನ್ನ ಆಲ್ರೆಡಿ ಅಪ್ಲೈ ಮಾಡ್ತಾ ಇದ್ರು. ಅದನ್ನ ಆಲ್ರೆಡಿ ಜೀವನದಲ್ಲಿ ಅಳವಡಿಸ್ಕೊಂಡು ಆ ರೀತಿ ಜೀವನ ಮಾಡ್ತಾ ಇದ್ರು. ಅದಕ್ಕೆ ಬುದ್ಧ ಅಲ್ಲಿ ಹೋದೆ ಅಂತ ಹೇಳ್ತಾರೆ. ಅವ್ರಿಗೆ ಯಾಕೆ ಹೋದ್ರೆ? ಅದನ್ನ ಅಪ್ಲೈ ಮಾಡೋದ್ರಿಂದ ಏನು ಅಂದ್ರೆ ಬುದ್ಧ ಹೇಳ್ತಾರೆ, ಯಾರು ಈ ಕ್ವಾಲಿಟೀಸ್‌ನ ಆಲ್ರೆಡಿ ಅಪ್ಲೈ ಮಾಡಿರ್ತಾರೋ, ಅವ್ರಿಗೆ ನಾವ್ ಇನ್ನೊಂದ್ ಚೂರ್ ತಳ್ಳೋ ಅಂಥದ್ದು, ಅಲ್ಟಿಮೇಟ್ ಕಡೆಗೆ ರೀಚ್ ಮಾಡ್ಸೋವಂಥದ್ದು ಈಸಿ. ಆ ಪುಶ್ ಒಂದ್ ಸ್ವಲ್ಪ ಕೊಟ್ರೆ, ಅವರು ಅಲ್ಲಿಗೆ ಆಲ್ರೆಡಿ ರೀಚ್ ಆಗೋಕೆ ಹತ್ರದಲ್ಲಿದ್ದಾರೆ. ಆ ಕಾರಣಕ್ಕೆ ಅವ್ರಿಗೆ ಹೇಳಿ ಮೊದ್ಲು ಆ ಸ್ಥಿತಿನ ತಲುಪಿಸ್ಬಿಡೋಣ ಅಂತ ನಾನು ಅಲ್ಲಿ ಹೋಗಿ ಬೋಧನೆ ಕೊಟ್ಟೆ ಅಂತ ಹೇಳ್ತಾರೆ. ಅದಕ್ಕೆ ಇವತ್ತು ಹೇಳೋವಂಥದ್ದು ನಾವು ಕೂಡ ಅಪ್ಲೈ ಮಾಡಿದ್ರೆ, ನಾವು ಆ ದಾರಿಗೆ ಹತ್ರ ಆದ್ವಿ ಅಂತ. ಯಾವ ದಾರಿಗೆ? ದುಃಖದಿಂದ ಹೊರಗಡೆ ಬರೋಕೆ. ಆಯ್ತಾ? ನೀವೇನೋ ಅನ್ಕೊಂಬೇಡಿ ನಾವೆಲ್ಲೋ ಸನ್ಯಾಸಿಯಾಗಿ ಮಠ ಸೇರ್ಬೇಕು ಅಂತ. ಎಲ್ಲೂ ಇಲ್ಲ. ಪ್ರಪಂಚದಲ್ಲಿ ಇದ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ನಾನು ಹೇಗೆ ಧರ್ಮಾರ್ಥವಾಗಿ ಜೀವನ ಮಾಡೋದು ಅಂತ ಹೇಳ್ಕೊಡೋದೇ ಈ 5 ಕ್ವಾಲಿಟೀಸ್. ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಬಟ್ ಆದ್ರೆ ಎಡವ್ತಾ ಇರ್ತೀವಿ. ಇದೇನ್ ನಿಮ್ಗೇನು ಹೊಸ ಟಾಪಿಕ್ ಅಲ್ಲ. ಆದ್ರೆ ಎಲ್ಲ ಕಣ್ಮುಂದೆ ಇದ್ದು ಬೆಣ್ಣೆ ಕೈಯಲ್ಲಿ ಇಟ್ಕೊಂಡು ಊರೆಲ್ಲ ಹುಡುಕ್ತಾ ಇರ್ತೀವಿ. ಇವ್ರತ್ರ ಸಿಗುತ್ತಾ? ಅವ್ರತ್ರ ಸಿಗುತ್ತಾ? ಈ ಗುರುಗಳು ಏನಾರು ಹೇಳ್ಬಿಡ್ತಾರಾ? ಯೂಟ್ಯೂಬಲ್ಲಿ ಏನಾರು ಸಿಕ್ಬಿಡುತ್ತಾ ಅಂತ. ಅಲ್ವಾ? ಈಗ್ಲೂ ರೆಕಾರ್ಡ್ ಆಗ್ತಿದೆ. ಯೂಟ್ಯೂಬಲ್ಲೇ ಹಾಕ್ತೀನಿ. ಆಯ್ತಾ? ಬಟ್ ಎಲ್ಲೋ ಒಂದ್ ಕಡೆ ಸಿಗ್ಬೋದು. ನಿಮ್ಮ ಎಕ್ಸ್‌ಪೆಕ್ಟ್ ಮಾಡ್ತಾ ಇರೋದು ಅಥವಾ ನೀವು ಹುಡುಕ್ತಾ ಇರೋಂಥದ್ದು ಯಾರ್ ಮೂಲಕನಾದ್ರು ಸಿಗ್ಬೋದು. ಯಾರ್ ಮೂಲಕ ಸಿಗುತ್ತೋ ಬಿಡುತ್ತೋ ನಿಮ್ಮೊಳಗಡೆನೆ ಇದೆ. ಸಿಗುತ್ತೆ ಹುಡುಕುದ್ರೆ ಕಣ್ಮುಚ್ಚಿ. ಬಟ್ ನಮ್ ಕಣ್ಮುಚ್ಚಿದ್ರೆ 108 ಯೋಚನೆ. ಕಣ್ಮುಚ್ಚಕ್ಕಾಗಲ್ಲ ಅಂತ ಸ್ವಲ್ಪ ಗುರುಗಳು ಇದನ್ನ ಬೇಸಿಕ್ ಆಗಿ ಕೊಟ್ರು. ಇದನ್ನ ತಿಳ್ಕೊಂಬಿಡೋಣ ಇವತ್ತು. ಮೊದಲ್ನೇದು ಈ 5 ಕ್ವಾಲಿಟೀಸ್‌ನ ನಾವು ಲೈಫಲ್ಲಿ ಬೆಳೆಸ್ಕೊಂಬೇಕು. ಯಾವ ರೀತಿ ಕ್ವಾಲಿಟೀಸ್? ನೀವು ಲೈಫಲ್ಲಿ ಓಹ್! ಇದಾ ಅಂತ ಅನ್ಸುತ್ತೆ. ಬಟ್ ಎಲ್ಲೆಲ್ಲಿ ಎಡವ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ಇದು ಗೊತ್ತಿದೆ, ಎಡವ್ತಾ ಇದ್ದೀರಾ. ಎಡವ್ತಾ ಇರೋದಕ್ಕೆ ಕಾರಣ ಏನು? ಎಡವ್ತಾ ಇರೋದಕ್ಕೆ ಕಾರಣ ತಿಳ್ಕೊಂಡ್ಮೇಲೆ ಅದನ್ನ ಹೇಗೆ ಸರಿ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ. ನಮ್ದೆಲ್ಲ ಆರಂಭ ಶೂರತ್ವ ಆಗ್ಬಾರ್ದು. ತಿಳ್ಕೊಂಡ್ವಿ, ಬಿಟ್ವಿ, ತಿಳ್ಕೊಂಡ್ವಿ, ಬಿಟ್ವಿ ಅಂತ ತಿಳ್ಕೊಂಡ್ ಬಿಡ್ತಾ ಹೋಗ್ತಾ ಇದ್ದೀರಾ. ಸಾಧನೆ ಮಾಡಿಸ್ತಾ ಇದ್ದೀನಿ. ಸಾಧನೆ ಚೆನ್ನಾಗ್ ಆಗ್ತಾ ಇದೆ. 1 ಅನ್ ಅವರ್ ಕುತ್ಕೊಳ್ಳೋ ತರ ಆಗ್ತಾ ಇದೆ. ಈಗ ಮುಂಚೆ ಆಗ್ತಾ ಇರ್ಲಿಲ್ಲ, ಕಷ್ಟ ಆಗ್ತಿತ್ತು. ಮತ್ತೆ ಪ್ರಾಕ್ಟೀಸ್ ಇಂಪಾರ್ಟೆಂಟ್. ಬೇರೆ ಬೇರೆ ಪ್ರಾಕ್ಟೀಸ್ ನಿಮ್ಮನ್ನ ತುಂಬಾ ರಿಸಲ್ಟ್ ಕೊಡ್ತಿದೆ. ಕನ್ಸಲ್ಲಿ ಎಚ್ಚರ ಆಗ್ತಾ ಇದೀರಾ. ಕನ್ಸ್ ಕಂಟಿನ್ಯೂ ಆಗ್ತಾ ಇದೆ. ಹಳೆ ಕ್ಲಾಸಲ್ಲಿ ಹೇಳ್ತಿದ್ರು. ಕನ್ಸ್ ಕಂಟಿನ್ಯೂ ಆಗ್ತಾ ಇದೆ ಅಂತ ಬೇರೆ ಬ್ಯಾಚವ್ರು. ನಿಮ್ಗಳಿಗೂ ಅವೆಲ್ಲ ಈಗ ರಿಸಲ್ಟ್ಸ್ ಬರುತ್ತೆ. ಕನ್ಸಲ್ಲಿ ಎದ್ದೇಳೋದು ಏನ್ ದೊಡ್ಡ ಮ್ಯಾಟರ್ ಅಲ್ಲ. ಎದ್ಮೇಲೆ ನಾನ್ ಯಾರು ಅನ್ನೋ ಎಚ್ಚರ ಇರುತ್ತೆ. ಎಚ್ಚರ ಇದ್ಮೇಲೆ ಅದ್ರ ನೆಕ್ಸ್ಟ್ ಸ್ಟೇಜ್ ಹೋಗ್ಬೇಕಲ್ವಾ? ಆ ರೀತಿ ಎಲ್ಲ ಆಗುತ್ತೆ. ಮತ್ತೆ ಪ್ರಪಂಚದಲ್ಲಿ ನೀವ್ ಅನ್ಕೊಂಡಿದ್ದೆಲ್ಲ
ಮನ್ಸಲ್ಲಿ ಬಂದ್ರೆ ಆಗ್ತಾ ಇದೆ. ನೀವು ಕೂತ್ಕೊಂಡು ಪ್ರೋಗ್ರಾಮ್ ಮಾಡ್ಬೇಕು ಅನ್ನೋ ಲೆವೆಲಲ್ಲಿ ಇಲ್ಲ. ಇದೆಲ್ಲ ತುಂಬಾ ಪ್ರೋಗ್ರೆಸ್ಸೇ. ಅದಕ್ಕೆ ಈ ಟಾಪಿಕ್‌ನ ನೀವು ಅಪ್ಲೈ ಮಾಡಿದ್ರೆ ಒಂದ್ ಈ ಟಾಪಿಕ್‌ನ ನೀವು ಅಪ್ಲೈ ಮಾಡಿದ್ರೆ, ನೀವು ಇನ್ನೂ ಬೇಗ ಓಡ್ಬೋದು. ಈ ಸಾಧನೆ ಜೊತೆ ಸ್ವಭಾವ ಹೇಳ್ತಾ ಇರ್ತೀನಲ್ಲ, ಕ್ಯಾರೆಕ್ಟರ್ ಇಂಪಾರ್ಟೆಂಟ್. ಏನಾರು ಆಗ್ಲಿ ನಿಮ್ಮೊಳಗಡೆ ನೀವು ಸರಿ ಇರಿ. ನಿಮ್ಮೊಳಗಡೆ ನೀವು ಕರೆಕ್ಟಾಗಿರಿ. ಗುರುಗಳು ನಿಮ್ಮನ್ನ ನಡ್ಸ್ಕೊಂಡು ಹೋಗ್ಬಿಡ್ತಾರೆ. ಇದಾರಲ್ಲ ಹಿಂದಗಡೆ, ಅವ್ರು ನಿಮ್ಮನ್ನ ಕೈ ಹಿಡ್ದು ನಡೆಸ್ತಾರೆ. ಪಾಸಿಟಿವ್ ಆಗಿ ಉದ್ಧಾರ ಆಗೇ ಆಗ್ತೀವಿ. ಆಯ್ತಾ? 2 ಹಳಿ ತರ. ಒಂದು ಹಳಿ ಸಾಧನೆ ಆದ್ರೆ, ಇನ್ನೊಂದು ಹಳಿ ಸ್ವಭಾವ. ಇವು ಇದ್ರೇನೆ ಟ್ರೈನ್ ಮುಂದಕ್ಕೋಗೋದು. ಆಯ್ತು. ಜಾಸ್ತಿ ಮಾತಾಯ್ತು. ಮೊದಲನೇದು ನೋ ಕಿಲ್ಲಿಂಗ್. ನೋ ಕಿಲ್ಲಿಂಗ್ ಅಂದ್ರೆ ಯಾವುದನ್ನು ನೀವು ಸಾಯಿಸಬಾರ್ದು ಅಂತ. ಓಹ್! ಇದು ಗೊತ್ತಿದ್ಯಲ್ಲ. ಯಾವುದನ್ನು ಸಾಯಿಸಬಾರ್ದು. ನಾವೇನ್ ಬೇರೆಯವ್ರನ್ನ ಸಾಯಿಸೋಷ್ಟು ವ್ಯಕ್ತಿಗಳನ್ನ ಮರ್ಡರ್ ಮಾಡೋಷ್ಟು ಕೆಟ್ಟೋರಲ್ಲ. ಆದ್ರೆ ಪ್ರಪಂಚದಲ್ಲಿ ನಮ್ಮಿಂದ ಮತ್ತೊಬ್ಬರಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು. ಯಾವುದೇ ರೀತಿ ನಾವು ಅದನ್ನ ಸಾಯಿಸಬಾರ್ದು. ಗೊತ್ತಾಯ್ತು ನಿಮ್ಗೆ? ಪ್ರಾಣಿ ಬಲಿ ಅಂತ. ಪ್ರಾಣಿ ಬಲಿನೇ ಮೇನ್ ಈ ನೋ ಕಿಲ್ಲಿಂಗ್ ಅಲ್ಲಿ, ಅಥವಾ ನನ್ನಿಂದ ಯಾವುದೇ ಇದನ್ನ ಸಾಯಿಸಬಾರ್ದು ಅನ್ನೋದ್ರಲ್ಲಿ ಮೊದಲನೇ ಪಾಯಿಂಟು. ಹೌದಾ! ನನ್ನ ಆಹಾರ ಪದ್ಧತಿ ಹಂಗಿದ್ಯಪ್ಪ. ನಾನು ಆ ರೀತಿ ನಡ್ಸ್ಕೊಂಡ್ ಬಂದಿದ್ದೀನಿ. ನಾವು ಹುಟ್ಟಿರೋಂಥ ಜಾತಿಯಿಂದಾಗಿರ್ಬೋದು, ಧರ್ಮದಿಂದಾಗಿರ್ಬೋದು, ನಾನು ಇದನ್ನ ತಿಂತಾ ಇದ್ದೀನಿ. ಅದ್ರಲ್ಲಿ ಏನ್ ತಪ್ಪಿದೆ ಅಂದ್ರೆ, ನಾವು ಹೇಳ್ತಾ ಇರ್ತೀವಿ, ಇದು ತಪ್ಪು. ಯಾಕೆ ತಪ್ಪು? ಎಲ್ರೂ ಹೇಳ್ಬಿಡ್ತಾರೆ, ತಪ್ಪು ಮಾಡ್ಬೇಡ ಅಂತ. ಬಟ್ ಆ ತಪ್ಪಿಗೆ ಕಾರಣ ಏನು? ಮಾಡೋದ್ರಿಂದ ಏನಾಗುತ್ತೆ ಅಂತ ತಿಳ್ಕೊಂಡ್ಬಿಟ್ರೆ ನಿಮ್ಗೆ ಈಸಿ ಆಗುತ್ತೆ, ಮಾಡ್ಬೇಕಾ ಬೇಡವಾ ಅಂತ. ನೀವು ಡಿಫೈಂಡ್ ಮಾಡ್ಬೋದು. ಆಗಿನ ಕಾಲದಲ್ಲಿ ಅವ್ರು ತಿಂತಾ ಇದ್ರಂತೆ, ಇವ್ರು ತಿಂತಾ ಇದ್ರಂತೆ, ಅವರೇ ತಿಂತಾ ಇದ್ರಂತೆ, ನಾನ್ ತಿನ್ನೋದ್ರಲ್ಲೇನು ಅಂತ ಇಷ್ಟೊಂದ್ ಜನ ಕೊಂಕು ಪ್ರಶ್ನೆ ಮಾಡ್ತಿರ್ತೀರಲ್ಲ. ಮಾಡ್ತಿರ್ತಾರಲ್ವಾ? ಏನಾಗುತ್ತೆ, ನಾನ್ ಹೇಳಿದ್ದೀನಿ, ಪ್ರಾಣಿನ ನೀವು ಯಾವಾಗ ಅದನ್ನ ಆ ಮಾಂಸನ ನಮ್ ದೇಹದೊಳಗಡೆ ಹಾಕೊಂತೀವಿ, ಅದಕ್ಕೆ ಆದಂತಹ ಭಾವನೆಗಳಿರುತ್ತೆ. ಪ್ರಾಣಿಗಳಿಗೂ ಭಾವನೆ ಇರುತ್ತೆ, ಎಮೋಷನ್ಸ್ ಇರುತ್ತೆ. ಅದು ನನ್ನ ದೇಹದಲ್ಲಿ ಇರುವಂತ ಮ್ಯಾಟರ್ ಅಥವಾ ಅಣುವಿನ ಜೊತೆ ಸೇರ್ಕೊಂಡು ಆ ಮೈಂಡ್‌ನ ಬದಲಾಯಿಸುತ್ತೆ. ನನ್ನ ದೇಹದಲ್ಲಿ ಇರುವಂತ ಸೆಲ್ಸ್ ಮೈಂಡ್. ಅದಕ್ಕೂ ಮೈಂಡ್ ಇರುತ್ತೆ ನನ್ನ ದೇಹದಲ್ಲಿ. ಆ ಮನಸ್ಸಿನ ಭಾವನೆಗಳನ್ನ ಬದಲಾಯಿಸಿ ನೀವು ತಿಂದ ಮೇಲೆ ನಿಮಗ್ ಗೊತ್ತೇ ಗೊತ್ತು. ಲೆಥಾರ್ಜಿ ಆಗುತ್ತೆ. ಇಲ್ದೇ ಇರೋಂಥ ಸೂಕ್ಷ್ಮವಾಗಿ ಗಮನಿಸಿದ್ರೆ ಬೇರೆ ಬೇರೆ ಭಾವನೆಗಳು ಹುಟ್ಟುತ್ತೆ. ನನ್ಗೆ ಗೊತ್ತಿಲ್ದಂಗೆ ನಾನ್ ಇಂಥವ್ನ ಅನ್ಸುತ್ತೆ. ಅಳು ಬರುತ್ತೆ, ದುಃಖ ಬರುತ್ತೆ, ಕೋಪ ಬರುತ್ತೆ, ದ್ವೇಷ ಬರುತ್ತೆ, ಕಾಮನೆಗಳು ಬರುತ್ತೆ. ಇವೆಲ್ಲ ಯಾಕೆ ಬರುತ್ತೆ ಅಂದ್ರೆ ಇದು ಒಂದ್ ಕಾರಣ. ಇದ್ರಿಂದನೇ ಬರುತ್ತೆ ಅಂತಲ್ಲ. ನಾನ್ ತಿನ್ನೋಂಥ ಆಹಾರ ಪದ್ಧತಿನೂ ನನ್ ಮನ್ಸನ್ನ ಬದಲಾಯಿಸುತ್ತೆ. ನೀವ್ ಏನಾದ್ರೂ ಈ ಪಾಸಿಟಿವ್ ಆಗಿ ಪ್ರೋಗ್ರೆಸ್ ಆಗ್ಬೇಕು, ನಾವೆಲ್ಲರೂ ಉದ್ಧಾರ ಆಗಕ್ ಬಂದಿದೀವಲ್ವಾ, ಅದಾಗ್ಬೇಕಂದ್ರೆ ಈ ಪ್ರಾಣಿ ಬಲಿ ಕೊಡೋದನ್ನ ನೀವು ನಿಲ್ಲಿಸ್ಬೇಕು. ಪ್ರಾಣಿ ಬಲಿನ ತಗೊಳೋದನ್ನ ನೀವು ನಿಲ್ಲಿಸ್ಬೇಕು. ನೀವೇನು ಲಿಟ್ರಲಿ ಹೋಗಿ ಕಟ್ ಮಾಡಲ್ಲ. ಯಾರೋ ಕಟ್ ಮಾಡಿರ್ತಾನೆ. ಸೊ ನೀವು ತಿನ್ನೋದ್ರಿಂದಾನೇ ಅವ್ನು ಮಾರ್ತಾನೆ. ಅವ್ನು ಮಾರೋದ್ರಿಂದಾನೇ ಇನ್ನೊಬ್ಬ ಸಾಕ್ತಾನೆ. ನೀವೇ ಕಾರಣ ಎಲ್ಲದಕ್ಕೂ ಚೈನ್ ಲಿಂಕ್. ಆ ಕಾರಣಕ್ಕೆ ನಾವು ಹೇಳ್ತೀವಿ, ತಿನ್ನೋರಿದ್ರೆ ಇದನ್ನ ಬಿಡ್ಲೇಬೇಕು. ನಾವು ಹೇಳಲ್ವಾ, ನಿಮ್ಗೆ ಮತ್ತೊಂದು ಪ್ರಾಣಿಗೆ ಪ್ರಾಣ ಕೊಡೋಂತ ಕೆಪಾಸಿಟಿ, ಯೋಗ್ಯತೆ ಇಲ್ಲ ಅಂದ್ರೆ ಅದು ಪ್ರಾಣ ತೆಗೆಯೋ ಯೋಗ್ಯತೆನೂ ಇಲ್ಲ. ನಾವು ಆ ಮಟ್ಟಿಗೆ ಬೆಳೆದಿಲ್ಲ. ಅದಕ್ಕೆ ನಿಮ್ಗೆ ಯಾವುದೇ ರೈಟ್ಸ್ ಇಲ್ಲ. ಸರ್ವೈವಲ್ ಆಫ್ ದ ಇನ್ಸ್ಟಿಂಕ್ಟ್. ಈಗ ಜಿಂಕೆ ತಿಂದ ಹುಲಿ ಬದುಕ್ಬೇಕಂದ್ರೆ ಅದು ನೇಚರಲ್ಲಿ ಮಾಡಿರೋಂಥದ್ದು. ನಿಮ್ಗೇನು ಅದನ್ನೇ ತಿನ್ನು ಬದುಕ್ಬೇಕು ಅಂತೇನಿಲ್ಲ. ಸಸ್ಯಗಳಿಗೂ ಜೀವ ಇದೆ, ಅದನ್ನು ಪ್ರಾಣಿ ಬಲಿ ತರನೇ ಅಲ್ವಾ? ಅದಕ್ಕೂ ಜೀವ ಬಲಿ ತರನೇ ಲೆಕ್ಕ ಅಲ್ವಾ? ಅಂದ್ರೆ ಮಿನಿಮಲ್, ಮಿನಿಮಲ್ ಸರ್ವೈವಲ್‌ಗೆ ನಮ್ಮಿಂದ ಯಾವುದಕ್ಕೆ ಮಿನಿಮಲ್ ಆಗಿ ಹರ್ಟ್ ಆಗಲ್ವೋ ಆ ರೀತಿ ನಾನ್ ಜೀವನ ಮಾಡ್ಬೇಕು. ಈಗ ನಾನು ಕೂತಿರೋದಕ್ಕೆ ಕೆಳಗಡೆ ಕೂತಿರೋ ಚೇರ್‌ಗೂನು ಪ್ರ ಇದಿದೆ, ಜೀವ ಇದೆ. ಅದಕ್ಕೂ ಎಚ್ಚರ ಇದೆ. ಆದ್ರೆ ನಾನು ಅದ್ರ ಮೇಲೆ ಕೂತಿದ್ದೀನಿ. ಇದು ಅವಶ್ಯಕತೆ, ನೀಡ್ಸ್. ನೀವು ಇದು ವಾಂಟ್ಸ್, ಕ್ರೇವಿಂಗ್, ನಿಮ್ಮ ನಾಲಿಗೆ ರುಚಿ ಇವೆಲ್ಲ ಸಂಬಂಧಪಟ್ಟಿರೋದ್ರಿಂದ ಆದಷ್ಟು ನಿಮ್ ಕೈಲಿಂದ ಯಾವುದೇ ಹರ್ಟ್ ಆಗ್ದಂಗೆ ನೀವು ಜೀವನ ಮಾಡ್ಕೊಂಡು ಹೋಗ್ಬೇಕು. ಯಾವುದಕ್ಕೂ ನಿಮ್ಮಿಂದ ನೋವಾಗ್ದಂಗೆ, ತೊಂದ್ರೆ ಕೊಡ್ದಂಗೆ ನೀವು ಲೈಫಲ್ಲಿ ಲೀಡ್ ಮಾಡಬೇಕು. ಹುಡ್ಕೊಂಡ್ರೆ ನೋಡಿ, ನಿಮ್ಗೆ ಹೇಳ್ತೀನಿ, ಹುಡ್ಕುದ್ರೆ ನೀವು ರೈಟ್ ಅನ್ನೋದಕ್ಕೆ 1000 ರೀತಿ ಪ್ರೂವ್ ಮಾಡ್ಕೊಬೋದು. 1000 ರೀತಿ ನೀವು ರೀಸನ್ ಕೊಡ್ತೀರಾ ನಿಮ್ ಸರ್ಕಲಲ್ಲಿ. ನಾನು ಹಿಂಗಿದ್ದೀನಿ, ನಾನ್ ಸರಿ ಅಂತ. ನಿಮ್ ಜೊತೆ ಇರೋರೆಲ್ಲ ನೀವು ನೋಡ್ಕೊಳ್ಳಿ, ನೀವೇ ರೈಟ್ ಅಂತ ಹೇಳ್ತಿರ್ತೀರ. ಯಾಕಂದ್ರೆ ನಿಮ್ಗ್ ಸಂಬಂಧ ಬೇಕು, ನಿಮ್ಮಿಂದ ಲಾಭ ಬೇಕು. ಅದಕ್ಕೆ ನಿಮ್ಮನ್ನ ರೈಟ್ ಅನ್ಕೊಂಡ್ ಮೇಲೆ ಎಬ್ಬಿಸ್ತಾ ಇರ್ತಾರೆ. ನಿಮಗ್ ಗೊತ್ತು ನೀವ್ ಎಷ್ಟು ರೈಟು, ನೀನು ಎಷ್ಟು ರಾಂಗು ಅಂತ. ಇದು ಮಾಡೋದು ರಾಂಗ್ ಅಂತ ನಮ್ಕಿಂತ ಮೆಚುರಿಟಿ ಇರೋ ಮೈಂಡ್ ಹೇಳ್ತಿದ್ದಾರೆ. ಅವ್ರೇನ್ ನಾವ್ ದಡ್ರ, ಅವ್ರು ದಡ್ರ?
ಅವ್ರು ಬುದ್ಧಿವಂತರಾಗಿರೋದಕ್ಕೆ ಹೋದ್ರು ಆಲ್ರೆಡಿ ಈ ಜೀವನದ ಉದ್ದೇಶನ ರೀಚ್ ಮಾಡ್ಕೊಂಡು. ಅವರೇ ಹೇಳ್ತಿದ್ದಾರೆ ಅಂದ್ರೆ ಅಟ್‌ಲೀಸ್ಟ್ ಇವನ್ನೆಲ್ಲಾನು ನೀವು ಒಪ್ಕೊಂಡು ಅಪ್ಲೈ ಮಾಡಿ. ನಿಮ್ ಲೈಫಲ್ಲಿ ಇದು ರಿಸಲ್ಟ್ ಕೊಡುತ್ತೆ. ಆಮೇಲೆ ನೀವು ಕೂಡ ಇದನ್ನ ಸರಿ ಅಂತ ನೀವು ಪ್ರೂವ್ ಮಾಡ್ಕೊಂತೀರಾ. ಪ್ರಾಣಿ ಬಲಿ ತಪ್ಪು. ನಾನೇನ್ ಪ್ರಾಣಿ ಬಲಿ ಕೊಡಲ್ಲ. ಆಯ್ತಪ್ಪ ಅಂದ್ರೆ ಮತ್ತೊಂದು ವಸ್ತುಗಳಿಗೂ ನಾವು ತೊಂದ್ರೆ ಕೊಡ್ತಿರ್ತೀವಿ. ಯಾಕೆ ಹೇಗೆ ಅಂದ್ರೆ ಅಲ್ಲಿ ನನ್ನ ಸ್ವಭಾವ ಕಾಣಿಸ್ತಿರುತ್ತೆ. ನಾವು ಸುಮ್ನೆ ಸ್ನಾನದ ಮನೇಲಿ ಒಂದು ಬಕೆಟ್‌ನ ಕಾಲಲ್ಲಿ ತಳ್ತೀವಿ. ಒಂದು ವಸ್ತುನ ಮೊಬೈಲ್‌ನೇ ತೆಗ್ದು ಹಾಸಿಗೆ ಮೇಲೆ ಬಿಸಾಕ್ತಿರ್ತೀವಿ. ನೀವೆಲ್ರೂ ಕೂಡ. ಅಲ್ವಾ? ಅದ್ ಏನಾಗುತ್ತೆ ಅಂದ್ರೆ ನಿಮ್ಮಲ್ಲಿರೋಂಥ ಸ್ವಭಾವದ ಕ್ವಾಲಿಟಿ ಅಲ್ಲಿ ತೋರಿಸ್ತಾ ಇರುತ್ತೆ. ನೀವು ಹೇಗೆ ಅದನ್ನ ಬಳಸ್ತಾ ಇದ್ದೀರಾ ಅಥವಾ ಹೇಗೆ ಅದನ್ನ ಟ್ರೀಟ್ ಮಾಡ್ತೀರಾ ಅನ್ನೋದು ಒಂದು ನಿಮ್ಮ ಕನ್ನಡಿ ಹಿಡಿತಾ ಇರುತ್ತೆ ನಿಮ್ಗೆ. ಅದನ್ನ ಕಾಲಲ್ಲಿ ಮಾತಾಡಿಸ್ತಾ ಇದ್ದೀವಿ ಅಂದ್ರೆ ನನ್ಗೆ ಅಹಂಕಾರ ಇಲ್ಲ ಆದ್ರೂ ಅದ್ರ ಅವಶ್ಯಕತೆ ನೋ ಅವಶ್ಯಕತೆ. ಫುಟ್‌ಬಾಲ್‌ನ ಕಾಲಲ್ಲಿ ಮಾತಾಡಿಸ್ಬೇಕು. ಕೆಲವೊಂದು ವಸ್ತುಗಳನ್ನ ಅದಕ್ಕೆ ಆದಂತಹ ಸ್ಥಾನಮಾನ ಇದೆ ಮಾಡ್ತೀರಾ. ಆದ್ರೆ ನೀವು ಇದು ನಿಮ್ಮ ಸ್ವಭಾವನ ತೋರಿಸುತ್ತೆ. ಒಂದು ಪುಸ್ತಕನಾಗಿರ್ಲಿ ಅಥವಾ ಒಂದು ವಸ್ತುನಾಗಿರ್ಲಿ ಅದ್ ಏನೇ ಆಗಿರ್ಲಿ ನೀವ್ ಅನ್ಕೊಂತೀರ ಜೀವ ಇಲ್ಲ ಅಂತ. ಎಲ್ಲದಕ್ಕೂ ಜೀವ ಇದೆ. ಎಲ್ಲದಕ್ಕೂ ಎಚ್ಚರ ಇದೆ. ಅದಕ್ಕೇನೆ ನಾವ್ ಹೇಳಲ್ವಾ? ಎಲ್ಲಾದ್ರಲ್ಲೂ ಭಗವಂತ ಇದ್ದಾನೆ ಅಂತ ಹೇಳಿದ್ರೆ ಅಟ್‌ಲೀಸ್ಟ್ ರೆಸ್ಪೆಕ್ಟ್ ಕೊಡ್ಲಿ ಅಂತ. ನೀವು ಯಾವುದನ್ನು ಕಾಯ, ವಾಚ, ಮನಸ ನೀವು ಹರ್ಟ್ ಮಾಡಬಾರ್ದು. ಅದನ್ನ ನಿಮ್ಮಿಂದ ಅದಕ್ಕೆ ತೊಂದ್ರೆ ಆಗ್ಬಾರ್ದು. ಮತ್ತೊಬ್ರು ಮಾತಿಂದ, ಮಾತೇ ಒಂದು ಬಾಣ ಗೊತ್ತಲ್ವಾ? ಮಾತಲ್ಲೇ ಸಾಯಿಸ್ಬಿಡ್ಬೋದು ಮತ್ತೊಬ್ರನ್ನ. ದೇಹದಿಂದ ಅಲ್ಲ, ಮಾತಲ್ಲೇ ಮಾಡ್ಬೋದು. ಹೇಗೆ? ಮತ್ತೊಬ್ರಿಗೆ ನಾವು ಹರ್ಟ್ ಮಾಡೋದ್ರಿಂದ, ಮತ್ತೊಬ್ರನ್ನ ನಾವು ಕೋಪದಿಂದ ಮಾತಾಡೋದ್ರಿಂದ ಅವ್ರಿಗೆ ತುಂಬಾನೇ ದುಃಖ ಆಗುತ್ತೆ. ನಮ್ಮ ಮಾತುಗಳು ಮತ್ತೊಬ್ರಿಗೆ ಅಪಾರ್ಥ ಕ್ರಿಯೇಟ್ ಮಾಡುತ್ತೆ ಅಂದ್ರೆ, ಆದಷ್ಟು ಕಡಿಮೆ ಮಾಡ್ಕೊಂಬೇಕು. ಅಥವಾ ಆ ಸಂಘದಿಂದ ಹೊರಗಡೆ ಬರ್ಬೇಕು. ಅಥವಾ ಅವ್ರ ಹತ್ರ ಬಂದಾಗ ನೀವು ಮಾತಾಡಕ್ ಹೋಗ್ಬಾರ್ದು. ಮೌನಂ ಸಮ್ಮತಿ ಲಕ್ಷಣಂ ಅಂತ ಅಲ್ವಾ? ಆರ್ಯ ಮೌನ ಪಾಲಿಸ್ಬಿಡ್ಬೇಕು. ಈ ರೀತಿ ನೀವು ಫಸ್ಟ್‌ನೇದು ನೋ ಕಿಲ್ಲಿಂಗ್‌ನ ಅಪ್ಲೈ ಮಾಡಿ. ನೋ ಕಿಲ್ಲಿಂಗ್ ಸ್ಟೇಟಲ್ಲಿ ನೀವು ಹೊರಗಡೆ ಬನ್ನಿ. ಆ ಆ ಪ್ರಾಣಿ ಬಲಿ ಕೊಡೋದಾಗಿರ್ಲಿ, ಮಾತಿನ ಬಲಿ ತಗೊಳ್ಳೋದಾಗಿರ್ಲಿ ನಿಲ್ಲಿಸ್ಬೇಕು ನೀವು. ಆಯ್ತಾ? ಮಾತಿಂದ ಕೂಡ ನೀವು ಬೇರೆಯವ್ರಿಗೆ ಹರ್ಟ್ ಮಾಡಬೇಡಿ. ಬೇರೆಯವ್ರನ್ನ ದುಃಖಕ್ಕೆ ಈಡು ಮಾಡಬೇಡಿ. ನಿಮ್ಮ ಮಾತೆ ಅವ್ರನ್ನ ಡಿಮೋಟಿವೇಟ್ ಮಾಡಿ ನೆಗೆಟಿವ್ ಪಾಥ್‌ಗೆ ಕರ್ಕೊಂಡು ಹೋಗ್ಬಿಡುತ್ತೆ. ಆ ರೀತಿ ಮಾಡಕ್ ಹೋಗ್ಬೇಡಿ. ಅದು ನಿಮ್ ಸ್ವಭಾವನ ತೋರಿಸುತ್ತೆ. ಮೊದಲನೇದು ನೋ ಕಿಲ್ಲಿಂಗ್. ಸೆಕೆಂಡ್‌ನೇದು ನೋ ಸ್ಟೀಲಿಂಗ್. ಮತ್ತೊಬ್ಬರಿಂದ ಏನನ್ನು ಕದಿಯಲ್ಬಾರ್ದು ಅಂತ. ಕದಿಯೋದು ಅಂದ್ರೆ ನಾವೇನು ಆ ಸ್ವಭಾವ ಇರಲ್ಲ ಅಲ್ವಾ? ಕದಿಯೋ ಸ್ವಭಾವ ಇರಲ್ಲ. ಆದ್ರೆ ಲಿಟ್ರಲಿ ಕದಿಯೋದನ್ನ ನಾವು ಬಿಟ್ಟಿರ್ತೀವಿ. ಅಥವಾ ಮನ್ಸಿಂದ ಮತ್ತೊಬ್ರು ಆಲೋಚನೆನ, ಮತ್ತೊಬ್ರ ಬಗ್ಗೆ ಮಾತಾಡೋದು ಕೂಡ ಕದ್ದಂಗೆ ಲೆಕ್ಕ. ಅಲ್ವಾ? ಅವ್ರೇನೋ ಲೈಫಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನೀವು ಅವ್ರ ಬಗ್ಗೆ ಯೋಚನೆ ಮಾಡಿ, ಅವ್ರ ಬಗ್ಗೆ ಇಣುಕಾಕ್ ನೋಡಿ ಅಥವಾ ಏನ್ ಮಾಡ್ತಿದ್ದಾರೆ, ಏನ್ ಕ್ಯೂರಿಯಾಸಿಟಿ ಇದೆ, ಪಕ್ಕದ ಮನೇಲಿ ಯಾರು ಬಂದ್ರು, ಪಕ್ಕದ ಮನೆಯವ್ರು ಏನ್ ಮಾಡ್ತಿದ್ದಾರೆ ಅನ್ನೋದು ಕೂಡ ಅವರ ಭಾವನೆಗಳನ್ನ ಕದಿಯೋದು. ಮತ್ತೆ ಅವ್ರ ಜೀವನದ ಶೈಲಿನ ನೋಡಿ ನೀವೇನೋ ಮಾಡ್ಕೊಳಕ್ ಹೊರಟೋದು. ಹೇಳಲ್ವಾ ನಾವು ಇದ್ರಲ್ಲಿ ಪ್ರಾಕ್ಟೀಸಲ್ಲಿ. ನೀವು ಚೆನ್ನಾಗೇ ಜೀವನ ಮಾಡ್ತಿರ್ತೀರ. ಮತ್ತೊಬ್ರು ಎದುರುಗಡೆ ಮನೆಯವ್ರೇನೋ ಮೈಸೂರ್ ಸಿಲ್ಕ್ ತಗೊಂಡ್ಬಿಟ್ರು ಅಂದಿದ್ ತಕ್ಷಣ ನಿಮ್ಮೆಲ್ರಿಗೂ ಶುರು ಆಗ್ಬಿಡುತ್ತೆ. ಅಯ್ಯೋ! ನಾನು ಮೈಸೂರ್ ಸಿಲ್ಕ್ ತಗೊಂಬೇಕಿತ್ತು. ಆ ಕಲರೇ ತಗೊಂಬೇಕಿತ್ತು ಅಂತ ಇಷ್ಟ ಶುರು ಆಗೋಗುತ್ತೆ. ಅವಳೇ ತಗೊಂಡಿದ್ದಾಳೆ ನಾವು ತಗೋಬಾರ್ದಾ ಅನ್ನೋದು. ಇದು ಕೂಡ ಕದಿಯೋ ರೀತಿನೇ ಅಲ್ವಾ? ಮತ್ತೊಬ್ರ ಆಲೋಚನೆನ, ಮತ್ತೊಬ್ರ ವಿದ್ಯೆನ, ಮತ್ತೊಬ್ರದ್ದು ಆಸೆಗಳನ್ನ ನಿಮ್ಮದ್ ಆಗಿಸ್ಕೊಳ್ಳೋದು ತಪ್ಪೇ. ಯಾಕೆ? ಆಸೆಗಳನ್ನ ಆಗಿಸ್ಕೊಂಡು ಉದ್ಧಾರ ಆದ್ರೆ ತೊಂದ್ರೆ ಇಲ್ಲ. ನಿಮ್ಮ ಆಸೆಗಳೆಲ್ಲ ಹೆಂಗಿರುತ್ತೆ? ನೀವು ಹರ್ಟ್ ಮಾಡ್ಕೊಂಡು ನಿಮ್ ಮನೆಯವ್ರಿಗೆಲ್ಲಾನು ಆ ಆಸೆಗಳನ್ನ ಹೇಳಿ, ಅವ್ರನ್ನೂ ಕೂಡ ಡಿಮೋಟಿವೇಟ್ ಮಾಡಿ, ನೀವು ನನ್ ಜೀವನನ ಹಿಂಗೆ ಇಟ್ಬಿಟ್ರಿ ಅಂತ ನೀವು ದುಃಖಕ್ಕೆ ಹೋಗ್ತೀರಾ, ಎಕ್ಸ್‌ಪೆಕ್ಟ್ ಮಾಡ್ತೀರಾ, ಹರ್ಟ್ ಮಾಡ್ಕೊಂತೀರಾ. ಸೊ, ನೋ ಸ್ಟೀಲಿಂಗ್ ಅಂತ ಹೇಳ್ತಾರೆ. ವಸ್ತುಗಳ್ನು ಕದಿಬಾರ್ದು. ಈಗ ಇನ್ನೊಬ್ರು ಕೆಲವೊಂದು ಸ್ವಭಾವ ಇರುತ್ತೆ. ಏನು? ಬಿಸ್ನೆಸ್ಸಲ್ಲಿ. ಬಿಸ್ನೆಸ್ ಮಾಡ್ತಾ ಇರ್ತೀರಾ. ನೀವು ಧರ್ಮಾರ್ಥವಾಗಿ ಬಿಸ್ನೆಸ್ ಅಂದ್ರೆ ₹10 ಐಟಮ್‌ನ ₹12 ಕೊಡೋದು. ಅದು ಇದು ವ್ಯಾಪಾರ. ವ್ಯಾಪಾರದಲ್ಲೂ ಕೂಡ ನೀವು ಕದಿಯೋದು. ಹೇಗ್ ಕದಿತೀರಾ? ₹10ನ ನೀವು ಆಸೆ ಬರುತ್ತೆ. ಈಗ ಒಬ್ಬ ಕೊಡ್ತಾನೆ ಅಂದಿದ ತಕ್ಷಣ ನೀವು ಅದನ್ನ ₹20 ಕೊಡೋದು. ಅಥವಾ ಒಬ್ಬ ನಂಬ್ತಾನೆ ಅಂದ್ರೆ ಅವ್ನಿಗೆ ಏನ್ ಬೇಕಾದ್ರೂ ಹೇಳಿ ನಂಬ್ಸೋವಂಥದ್ದು ಮಾಡಿದ್ರೆ ಏನಂತೀವಿ ನಾವು? ಇದು ಕದಿಯೋ ಲೆಕ್ಕನೇ. ಲಿಟ್ರಲಿ ಕದಿಯೋದೇ ಮೋಸ ಮಾಡಿ ಅವ್ರದನ್ನ ನಿಮ್ದಾಗಿಸ್ಕೊಂಡ್ರಿ. ನೀವು ನಿಮ್ಮ ಯೋಗ್ಯತೆ ಮೀರಿ, ಆ ವಸ್ತುವಿನ ಬೆಲೆ ಮೀರಿ ಅಥವಾ ಆ ಗ್ ಆಹ್, ಜ್ಞಾನದ ಬೆಲೆ ಮೀರಿ ನೀವು ತಗೊಂಡ್ರಿ ಅಂತ. ನಾನು ನಿಮ್ಗೆ ಹೇಳ್ತೀನಲ್ಲ, ಫೀಸ್ ಬಗ್ಗೆ ದಯವಿಟ್ಟು ಮಾತಾಡ್ಬೇಡ್ರಿ ಅಂತ. ಯಾಕಂದ್ರೆ ದುಡ್ಡಲ್ಲೇ ನಾವು ಈ ಕದಿಯೋ ಸ್ವಭಾವ ಬರೋದು. ದುಡ್ಡಲ್ಲೇ ನಮ್ಗೆ ಮತ್ತೊಬ್ರದ್ದು ನಮ್ದಾಗಿಸ್ಕೋಬೇಕು ಅಂತ. ನಾವೆಲ್ಲರೂ ಚೆನ್ನಾಗೇ ಮಾತಾಡ್ತಿರ್ತೀವಿ. ಹಿಂಗ್ ಮಾಡ್ಬೇಡಿ, ಹಂಗ್ ಮಾಡ್ಬೇಡಿ ಅಂತ. ನಮ್ ಮುಂದೆ ಒಂದು ಆಫರ್ ಬಂದಾಗ
ಏನು ನನಗೊಂದು ಲಾಭದ ಆಫರು, ಮೋಸದ ಆಫರ್ ಬಂದಿದ ತಕ್ಷಣನೇ ಆ ದುಡ್ಡನ್ನ ನೋಡಿ ಅಥವಾ ಅದ್ರ ಮೇಲೆ ನಾನು ಮನಸ್ಸಾಗಿ ನನ್ನ ಸ್ವಭಾವನ ಡ್ರಾಪ್ ಮಾಡ್ತೀನಿ. ನೀವೆಲ್ರೂ ಹಂಗ್ ಮಾಡ್ತೀರಾ ಅಲ್ವಾ? ನೀವು ಎಲ್ಲ ನಿಮ್ಮ ಬೋಧನೆ, ಆಧ್ಯಾತ್ಮ ಎಲ್ಲನೂ ಎಲ್ಲಿ ತನಕ ನನ್ನ ಕಣ್ಮುಂದೆ ಆಪರ್ಚುನಿಟಿ ಇರಲ್ಲ, ಅಲ್ಲಿ ತನಕ ನೀವೆಲ್ಲರೂ ಮಾತಾಡ್ತಿರ್ತೀರ. ಕಣ್ಮುಂದೆ ಆಪರ್ಚುನಿಟಿ ಬಂದಾಗ ನೀವ್ ಹೆಂಗಿರ್ತೀರಾ ಅನ್ನೋದು. ನಿಮ್ಮನ್ನ ಮೋಸ ಮಾಡೋ ಅವಕಾಶದಲ್ಲಿ ತಳ್ದಾಗ ಅಥವಾ ನೀವು ಇನ್ನೊಬ್ರಿಗೆ ನೀವದು ಕದಿಯೋ ಅವಕಾಶ ನಿಮಗ್ ಕೊಟ್ಟಾಗ ನೇಚರ್ ಅಥವಾ ಪ್ರಕೃತಿ, ಆ ಟೈಮಲ್ಲಿ ನೀವು ಸ್ವಭಾವನ ಉಳಿಸ್ಕೊಂಡ್ರೆ ನಿಮಗ್ ನೀವು ಗೆದ್ರಿ ಅಂತ. ನಾವಂತೀವಿ ಎಲ್ಲ ಹೇಳ್ತೀವಿ, ಬಟ್ ಆಪರ್ಚುನಿಟಿ ಕ್ರಿಯೇಟ್ ಆದಾಗ ನಮ್ದೆಲ್ಲ ಬಿಟ್ಬಿಟ್ಟು ಮೋಸ ಮಾಡಕ್ ನಿಂತ್ಕೊಂಡ್ಬಿಡ್ತೀವಿ. ಅಂದ್ರೆ ಹೋಯ್ತು ಅಂತ. ಆ, ಇದು ಕೂಡ ನೋ ಸ್ಟೀಲಿಂಗ್ ಲೆಕ್ಕದಲ್ಲಿ ಬರುತ್ತೆ. ಸರಿನಾ? ಮೂರನೇದು ಬಂದು ಸೆಕ್ಸುಯಲ್ ಮಿಸ್‌ಕಂಡಕ್ಟ್ ಅಂತ ಬುದ್ಧ ಹೇಳ್ತಾರೆ. ಅದನ್ನ ನಮ್ಮೋರು ಹೇಳ್ತಾರೆ ಬ್ರಹ್ಮಚರ್ಯ ಅಂತ. ಏನದು ಬ್ರಹ್ಮಚರ್ಯ ಅಥವಾ ಸೆಕ್ಸುಯಲ್ ಮಿಸ್‌ಕಂಡಕ್ಟ್ ಅಂದ್ರೆ, ನಮ್ಮ ಕಾಮ ಆಕ್ಚುಲಿ ಕಾಮದ ವಾಸನೆಯಿಂದ ನಾವು ಮತ್ತೊಬ್ಬರಿಗೆ ಯಾವುದೇ ರೀತಿಯಾದಂತಹ ಹರ್ಟ್ ಆಗ್ಬಾರ್ದು ಅಥವಾ ನಾವು ಧರ್ಮಾರ್ಥವಾಗಿ ಜೀವನದಿಂದ ಎಡವಬಾರ್ದು ಅಂತ. ಹೇಗೆ? ಈಗ ನಾನು ಯಾವುದೋ ಆಲ್ರೆಡಿ ಇನ್ನೊಬ್ರು ಸವಾಸದಲ್ಲಿ ಇರೋರ್ನ ಅಥವಾ ಇನ್ನೊಬ್ರ ಹೆಂಡ್ತಿನಾಗ್ಲಿ ಮತ್ತೊಬ್ಬರ ಗಂಡನಾಗ್ಲಿ ನಾವು ಮೋಹಿಸಿ ಕಾಮನೆ ಬರಿಸ್ಕೊಳ್ಳೋದು ತಪ್ಪು ಅಂತ. ಹೇಗೆ ತಪ್ಪಾಗುತ್ತೆ ಅಂದ್ರೆ, ಅದಕ್ಕೆ ಅಂತಹ ನಮ್ಮ ಧರ್ಮದಲ್ಲಿ ಚೌಕಟ್ಟು ಮಾಡ್ಕೊಂಡಿರ್ತಾರೆ. ನಾವೆಲ್ಲ ಜ್ಞಾನ ಎಲ್ಲ ಇದಾದ್ಮೇಲೆ ಗೃಹಸ್ಥ ಜೀವನಕ್ಕೆ ಕಳಿಸ್ತಾರೆ. ಗುರುಕುಲದಲ್ಲಿ ನೋಡಿದಿರಲ್ಲ ನೀವೆಲ್ಲ. ಗುರುಕುಲ ಗುರುಕುಲ ಆದ್ಮೇಲೆ ಏನಂದ್ರೆ ಥರ್ಡ್ ಸ್ಟೇಜಲ್ಲಿ ಬರುತ್ತಲ್ವಾ ಗೃಹಸ್ಥಾಶ್ರಮ. ಅದಕ್ಕೆ ಅಂತ ನಿನಗೆ ಅಂತ ಒಂದು ವರನ ನೋಡು, ವಧುನ ನೋಡಿ ಮದ್ವೆ ಮಾಡ್ತಾರೆ. ನೀನ್ ಈ ಪಾಲನೆ ಮಾಡ್ಕೊಂಡು ನಿನ್ನ ದೇಹದ ಕಾಮನೆಗಳನ್ನ ಈಡೇರಿಸ್ಕೊ ಅಂತ ಅದಕ್ಕೆ ಆದಂತಹ ಪರ್ಫೆಕ್ಟ್ ಮ್ಯಾಚ್ ಮಾಡ್ತಾರೆ. ಪರ್ಫೆಕ್ಟ್ ಮ್ಯಾಚ್ ಆದ್ಮೇಲೆ ನೀನು ಆ ಸುಖನ ಅವರಿಂದ ಮಾತ್ರ ಅನುಭವಿಸ್ಬೇಕು ಅಂತ. ಇದು ಒಂದು ಧರ್ಮದ ಚೌಕಟ್ಟು. ಇಲ್ಲ ಅಂದ್ರೆ ನೀನು ಇದನ್ನ ಸಾಕಾಗಿ ನಮ್ಮ ಮನಸ್ಸು ಮತ್ತೆ ಮತ್ತೆ ಕ್ರೇವಿಂಗ್ ಮಾಡಿ ಬೇರೆ ಬೇರೆ ಆಪ್ಷನ್ಸ್ ಹುಡುಕುತ್ತೆ. ಬೇರೆ ಬೇರೆ ಆಪ್ಷನ್ ಅಲ್ಲಿ ಎಡುವುದೇ ಅಂದ್ರೆ ಅದು ನೀನು ಈ ರೂಲ್ಸ್ನ ಬ್ರೇಕ್ ಮಾಡಿದೆ, ಪ್ರಕೃತಿಯ ನಿಯಮನ ಬ್ರೇಕ್ ಮಾಡಿದೆ ಅಂತ ನಿನಗೆ ಡೆಫಿನೆಟ್ ಆಗಿ ಪನಿಷ್ಮೆಂಟ್ ಕೊಟ್ಟೇ ಕೊಡುತ್ತೆ ಪ್ರಕೃತಿ. ನಂಬ್ತೇವೆ ಬಿಡ್ತೇವೆ. ಅವರು ಒಪ್ಕೊಂಡ್ರು ನಾನು ಒಪ್ಕೊಂಡ್ರು ಇದೆಲ್ಲ ಎಲ್ಲಿ ಹರ್ಟ್ ಆಯ್ತು, ಎಲ್ಲಿ ಮೋಸ ಆಯ್ತು, ಎಲ್ಲಿ ತಪ್ಪಾಯ್ತು ಅಂದ್ರೆ ನೀನ್ ಯಾವಾಗ ಆ ವಾಸನೆಗಳು ನಿನ್ನಲ್ಲಿ ಹುಟ್ಟುತ್ತೋ ನೀನು ಅತಿಯಾದ ಕಾಮ, ಅತಿಯಾದ ಲಸ್ಟ್, ಅತಿಯಾದ ಉದ್ವೇಗಕ್ಕೊಳಗಾಗೆ ಆಗ್ತೀವಿ. ಆ ಟೈಮಲ್ಲಿ ನೀವು ನಿಮ್ಮ ಮನಸ್ಸಿನ ಸೀಮಿತನ ಕಳ್ಕೊಂತೀರಾ, ನಿಮ್ಮ ಮನಸ್ಸಿನ ಎನರ್ಜಿನ ಕಳ್ಕೊಂತೀರಾ. ನೀವು ಉದ್ಧಾರ ಆಗಕ್ಕೆ ಇದು ದೊಡ್ಡ ಹರ್ಡಲ್ ಆಗುತ್ತೆ. ನಾನು ಹೇಳಲ್ವಾ ಪ್ರತಿ ಸಾರಿ, ವಿವೇಕಾನಂದರು ಕೊಟ್ಟಿರೋದು ಎರಡೇ ಸ್ಟೇಟ್ಮೆಂಟ್. ನೀನ್ ಇಷ್ಟೊಂದು ಸರ್ಕಸ್ ಮಾಡೋ ಬದಲು ಈ ಎರಡನ್ನ ಮೀರ್ಬಿಡು, ನೀನ್ ಅಲ್ಟಿಮೇಟ್ ರೀಚ್ ಆಗ್ತೀಯ. ಅದೇ ನಾನು ಹೇಳುದ್ನಲ್ಲ ಇಷ್ಟೊತ್ತು ಥಿಯರಿ. ಇದನ್ ಬಿಟ್ಟು ಎರಡೇ ಅಪ್ಲೈ ಮಾಡ್ಬೇಕು. ಒಂದು ಕಾಮ, ಭಯ, ಫಿಯರ್ ಅಂಡ್ ಲಸ್ಟ್ ನ ಮೀರ್ಬಿಡು. ನೀನ್ ಇದನ್ ಮೀರಿದ್ರೆ ಸಾಕು ಹೊರಟೋಗ್ಬಿಡ್ತೀಯ ಅಂತ. ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಮಾತಾಡ್ಬೇಕು. ನಾನು ಮಾತಾಡೋ ಸಮಯ ಇದೆ. ಬಟ್ ಯಾಕೆ ಈ ಟಾಪಿಕ್ ಹೇಳ್ತಾ ಇದ್ದೀನಿ ಅಂದ್ರೆ, ಇದು 4 ಗೋಡೆ ಮಧ್ಯೆ ಮಾತ್ರ ಮಾತಾಡ್ಕೊಳ್ಳೋದು, ಒನ್ ಟು ಒನ್ ಮಾತಾಡೋದಲ್ಲ. ಇದನ್ನ ನೀವು ಅಪ್ಲೈ ಮಾಡ್ಲೇಬೇಕು. ಹೇಳ್ತಾರೆ ವೀರ್ಯ ಅನ್ನೋದು ನಾವ್ ಹೆಂಗ್ ಉಪಯೋಗಿಸ್ಬೇಕು ಗೃಹಸ್ಥಾಶ್ರಮಕ್ಕೆ ತಳ್ಳದ ಮೇಲೂ ಕೂಡ ಅಂದ್ರೆ, ಕೇವಲ ನಾವು ಮಕ್ಕಳನ್ನ, ಪ್ರಕೃತಿನ ಬೆಳೆಸಕ್ಕೋಸ್ಕರ ಅಷ್ಟೇ ಅದನ್ನ ಖರ್ಚು ಮಾಡಬೇಕು ಹೊರತು, ಅದಾದ್ಮೇಲೆ ಕೂಡ ಗೃಹಸ್ಥ ಆದ್ಮೇಲೆ ಇದೆಲ್ಲ ನಿನ್ ಸಂತತಿ ಬೆಳೆದಾದ್ಮೇಲೆ ನೀನ್ ವಾಪಸ್ಸು ಬ್ರಹ್ಮಚರ್ಯ ಪಾಲಿಸ್ಬೇಕು. ಸೆಲೆಬಸಿ ಪಾಲಿಸ್ಬೇಕು. ಹೋಲ್ಡ್ ಮಾಡಬೇಕು. ಅದನ್ನ ಈ ಕಾಮದ ವಾಸನೆಯಿಂದ ಹೊರಗಡೆ ಬರ್ಬೇಕು. ಇಲ್ಲ ಅಂದ್ರೆ ಅದು ಬಾಟಮ್‌ಲೆಸ್ ಬಕೆಟ್. ನಮ್ಮನ್ನ ಸಾಯಿಸುವಂಥದ್ದು ಒಂದು ಹಣ ಅಥವಾ ಕಾಮ ಅಥವಾ ಭೂಮಿ ಅಂತ ಹೇಳಲ್ವಾ? ಹೆಣ, ಹೊನ್ನು, ಮಣ್ಣು ಅಂತ. ಆ ರೀತಿ. ಸೊ ನಾವು ನೀವು ಮಾಡೋಂಥ ವಿಷಯ ಅವರ ಮನೆಯವ್ರಿಗೆ ಗೊತ್ತಾದ್ರೆ ಅವ್ರು ಸುಮ್ನಿರ್ತಾರಾ? ಅವ್ರು ಒಪ್ಪಲ್ಲ. ಅವ್ರಿಗೆ ಅದು ಹರ್ಟ್ ಆಗುತ್ತೆ. ಮತ್ತೆ ನೀನು ಇಂಡೈರೆಕ್ಟ್‌ಲಿ ಮತ್ತೊಬ್ರಿಗೆ ನೋವು ಕೊಟ್ಟೆ ಅಂತ. ಮೊದಲನೇದ್ರಲ್ಲೇ ಫೇಲ್ ಆಗ್ಬಿಟ್ಟೆ. ಏನು? ನೋ ಕಿಲ್ಲಿಂಗ್. ಅಹಿಂಸೆಲೇ ಫೇಲ್ ಆದೆ. ಇನ್ನೊಬ್ರನ್ನ ಸಾಯಿಸ್ದೆ ಅಂತಾನೆ ಲೆಕ್ಕ. ಅದ್ ನಿಮ್ಮನೆಯವ್ರಿಗೆ ಗೊತ್ತಾದ್ರೂ ಹರ್ಟ್ ಆಗುತ್ತಾ? ಹೌದು ಹರ್ಟ್ ಆಗುತ್ತೆ ಅಂದ್ರೆ ಅದು ತಪ್ಪೇ ಅಂತಾನೆ. ನಿನಗೆ ಈ ರೀತಿ ಆದ್ರೆ, ನೀನ್ ಮಾಡಿದ ಕೆಲ್ಸ ನಿನಗೆ ವಾಪಸ್ ಆದ್ರೆ ನೀನ್ ಒಪ್ತ್ಯಾ? ನೀನ್ ಹರ್ಟ್ ಆಗಲ್ವಾ? ಹರ್ಟ್ ಆಗ್ತ್ಯಾ? ಅಂದ್ರೆ ನೀನ್ ಮಾಡಿದ್ದು ತಪ್ಪೇ ಅಂತ. ಈ ಕಾರಣಕ್ಕೆ ಹೇಳ್ತೀವಿ ಬ್ರಹ್ಮಚರ್ಯ ಅಥವಾ ಸೆಕ್ಸುಯಲ್ ಮಿಸ್‌ಕಂಡಕ್ಟ್ ಅಂತ. ರೈಟ್ ಕಂಡಕ್ಟ್ ಏನು? ನೀನ್ ಧರ್ಮಾರ್ಥವಾಗಿ ಮದ್ವೆ ಆಗು. ನಿನ್ನ ಆಸೆಗಳನ್ನ ಈಡೇರಿಸ್ಕೊ. ಅದಾದ್ಮೇಲೆ ನೀನ್ ಸಾಧನೆಗೆ ಹೋಗ್ತೀಯೋ, ಪ್ರಪಂಚದಲ್ಲಿ ಮಾಡ್ತೀಯೋ ಇಲ್ಲ. ಇಲ್ಲಿ ನಾವು ಒಂಥರ ಹೋಟ್ಲು ರುಚಿ ತರ ಇದಾಯ್ತು, ಇದು ನೆಕ್ಸ್ಟ್ ಹೋಟ್ಲು ಅಂತ ಹೋಗ್ತಾ ಇರ್ತೀವಿ. ನೀವ್ ಅನ್ಕೋತೀರಿ ಯಾರಿಗೂ ಗೊತ್ತಾಗ್ಲಿಲ್ಲ ಅಂತ. ಯಾರು ಕುತ್ಕೊಂಡು ನಿನ್ನನ್ನ ಕ್ಯಾಮ್ರಾ ಹಾಕಿ ನೋಡ್ತಾ ಇರಲ್ಲ ನಿಮ್ಗಳ್ನ. ನಿನ್ ಒಳಗಡೆ ಕ್ಯಾಮ್ರಾ ಇರುತ್ತೆ. ಒಟ್ನಲ್ಲಿ ನಮ್ದೇ ಸ್ವಭಾವದಿಂದ ನಾವು ಮುಂಚೆ ಮಾಡ್ಕೊಂಡ್ ಬಂದ್ಬಿಟ್ಟಿದ್ರೆ,
ಏನೇನೋ ತಪ್ಪುಗಳು ಮಾಡಿರ್ತೀವಿ. ನೀವೀಗ ಹೇಳಿದ್ದೆಲ್ಲ ರೂಲ್ಸು ಮುಂಚೆ ಇರ್ಬೋದು. ನಾನು ಹೇಳ್ತಾ ಇರೋದು ನೆಕ್ಸ್ಟ್ ನೀವು ಉದ್ಧಾರ ಆಗ್ಬೇಕಂದ್ರೆ ಇವೆಲ್ಲ ಅಪ್ಲೈ ಮಾಡ್ಲೇಬೇಕು. ಮಾಡಿದ್ರೆ ಉದ್ಧಾರ. ಇಲ್ಲ ಅಂದ್ರೆ ಫೇಲ್. ಮತ್ತೊಂದ್ ಜನ್ಮ, ಪುನರಪಿ ಜನನ ಮತ್ತೆ, ಮತ್ತೆ, ಮತ್ತೆ. ಸತ್ಯನ ಕೆಲವೊಬ್ರು ಏನಾಗೋದು ಗೊತ್ತಾ? ಹಿಂಗ್ ಡೈರೆಕ್ಟ್ ಹೇಳ್ತಾ ಇದ್ದಾಗ, ನೀವು ಇವೆಲ್ಲ ಅಂದ್ಬಿಟ್ಟು ಡ್ರಾಪ್ ಮಾಡ್ಬಿಡ್ತಾರೆ. ಇದನ್ನ ಕೇಳಿಸ್ಕೊಳಕ್ಕೂ ಹೋಗಲ್ಲ ಅಥವಾ ಈ ದಾರಿನ ಬರಕ್ಕೂ ಹೋಗಲ್ಲ. ಅಯ್ಯೋ! ಇದು ನಂಗಲ್ಲ ಆಗಲ್ಲ ಅಂತ. ಈ ಜನ್ಮದಲ್ಲಿ ಬರ್ಲಿಲ್ಲ ಅಂದ್ರೆ ಎಷ್ಟ್ ಜನ್ಮದಲ್ಲೋ ಬರ್ಲೇಬೇಕು. ಇದನ್ನ ಅಪ್ಲೈ ಮಾಡ್ಲೇಬೇಕು. ಇದನ್ನ ನೀನು ಪ್ರಾಕ್ಟೀಸ್ ಮಾಡಿ ಉದ್ಧಾರ ಆಗ್ಬೇಕು. ಮುಂದಕ್ಕೆ ಹೋಗ್ಲೇಬೇಕು. ಈ ಟೈಮಲ್ಲಿ ಬರ್ತೀರಾ, ನೆಕ್ಸ್ಟ್ ಲೈಫ್ ಟೈಮಲ್ಲಿ ಬರ್ತೀವೋ ನಮಗ್ ಗೊತ್ತಿಲ್ಲ. ನಾನ್ ನಿಮ್ಗೆ ಯಾಕೆ ಈ ಟಾಪಿಕ್ ಹೇಳ್ತಿದೀನಿ, ನೀವೆಲ್ರೂ ಕೂಡ ಅಲ್ಟಿಮೇಟ್ ರೀಚ್ ಆಗ್ಬೇಕು. ದುಃಖದಿಂದ ಹೊರಗಡೆ ಬರ್ಬೇಕು. ಜೀವನದಲ್ಲಿ ಪೇನ್‌ಲೆಸ್ ಆಗಿರ್ಬೇಕು. ಹುಣ್ಣಿಮೆ ಅಮಾವಾಸ್ಯೆ ಬಂದ್ರೆ ಮತ್ತೆ ಮತ್ತೆ ಅದೇ ತಲೆ ಮೇಲೆ ಕೈ ಹಿಡ್ಕೊಳ್ಳೋ ತರ ಆಗ್ಬಾರ್ದು ಅಂದ್ರೆ ಇದನ್ನ ಅಪ್ಲೈ ಮಾಡಬೇಕು. ಹುಣ್ಣಿಮೆ ಅಮಾವಾಸ್ಯೆ ಗೊತ್ತಲ್ಲ ಹೆಂಗಾಡ್ತೀವಿ ಅಂತ. ಯಾಕೆ ಅಂದ್ರೆ ಈ ಸ್ವಭಾವಗಳೆಲ್ಲ ನಮ್ಮಲ್ಲಿ ಇದೆ. ಅದಕ್ಕೆ ನಮ್ಗೆ ವಾಪಸ್ ನಮ್ ವೀಕ್‌ನೆಸ್ ಕೊಡ್ತಾ ಇದೆ ಚಾಟಿ ಏಟು. ಸರಿನಾ? ಸೆಕ್ಸುವಲ್ ಮಿಸ್‌ಕಂಟೆಂಟ್ ಇದ್ರ ಬಗ್ಗೆ ಒಂದು ದೊಡ್ಡ ಟಾಪಿಕ್ ಇದೆ ಮಾತಾಡ್ಬೋದು. ಮಾತಾಡೋಣ. ಒಂದ್ ಒಂದ್ ತಮ್ಮನಾಗೋ, ಮಗನಾಗೋ, ಅಣ್ಣನಾಗೋ ನಾನು ಈ ಟಾಪಿಕ್ ಮಾತಾಡ್ತೀನಿ. ಅದನ್ನೇ ಹೇಳಲ್ವಾ ಪ್ರೇಮಾನಂದ್ ಜೀವನ ಎಲ್ರೂನು ನೀನು ದೇವಿ ರೂಪದಲ್ಲಿ ನೋಡು. ಎಲ್ರೂನು ಇದು ಮೃತ್ಯು ಶರೀರ. ಈ ವಾಸನೆಗೆ ಬಿದ್ದು ಬಿದ್ದು ಯಾಕೆ ಹೋಗ್ತೀಯ? ಎಲ್ರೂನು ರಾಜರಾಜೇಶ್ವರಿ ಆಗಿ ನೋಡ್ಬಿಡು. ಎಲ್ರೂನು ಅಮ್ಮನ ರೀತಿ ನೋಡು ಅಂತ. ಆ ಮೈಂಡ್‌ಸೆಟ್ ಬರ್ಬೇಕು ನಮ್ಗೆಲ್ರಿಗೂ. ಪ್ರಾಕ್ಟೀಸ್. ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್ ಅಂತ. ಆಯ್ತಾ? ನೀವೆಲ್ರೂ ಫೇಕ್ ಮಾಡ್ತಾ ಹೋಗ್ರಿ. ಅದು ಬಂದಾಗ. ಆಗ ನೀವು ಅದು ನಿಮ್ ಜೀವನದಲ್ಲಿ ಅದು ರಿಯಾಲಿಟಿಗ್ ಬರುತ್ತೆ. ಆಯ್ತಾ? ಸೆಕ್ಸುವಲ್ ಮಿಸ್‌ಕಂಡಕ್ಟ್. ಮತ್ತೆ ಇನ್ನೊಂದು ಈ ಮೂರನೇದೇನು ಸೆಕ್ಸುವಲ್ ಮಿಸ್‌ಕಂಡಕ್ಟು ಅದು ಮತ್ತೆ ನಾ ಇದು ಇಂಟಾಕ್ಸಿಕೇಷನ್ ಅಂತ. ಅಂದ್ರೆ ಆಲ್ಕೋಹಾಲ್ ಆಗಿರ್ಬೋದು, ಸಿಗರೇಟ್ ಆಗಿರ್ಬೋದು ಅಥವಾ ಡ್ರಗ್ಸ್‌ಗಳಾಗಿರ್ಬೋದು. ಡ್ರಗ್ಸ್ ಲೆವೆಲ್‌ಗೆ ಹೋಗಲ್ಲ ನಾವು. ಇನ್ನು ಈ ಆಲ್ಕೋಹಾಲ್ ಲೆವೆಲಲ್ಲಿ ಇರ್ತೀವಿ. ಕೆಲವೊಬ್ರು ಇರ್ತಾರೆ ಅಲ್ವಾ? ಏನು ಅಂದ್ರೆ ನಾವು ಅದನ್ನ ತಗೊಳ್ಳೋದ್ರಿಂದ ಏನಾಗುತ್ತೆ? ಏನ್ ತೊಂದ್ರೆ ಆಗುತ್ತೆ ಅಂದ್ರೆ ನಿಮಗ್ ಗೊತ್ತೋ ಗೊತ್ತಿಲ್ವೋ ಥಿಯೋಸಾಫಿಕಲ್ ಸೊಸೈಟಿಲಿ ಕೆಲವೊಂದು ಬುಕ್ಸ್‌ಗಳು ಸಿಗುತ್ತೆ. ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ಏನಂದ್ರೆ ನಮ್ಮ ಆರ ಏನಿರುತ್ತಲ್ಲ ಪ್ರಭಾವಳಿ, ಆ ಪ್ರಭಾವಳಿಲಿ ಸುಮಾರು ಡ್ಯಾಮೇಜ್‌ಗಳನ್ನ ಮಾಡುತ್ತೆ ನೀವು ಆಲ್ಕೋಹಾಲ್‌ನ ಕನ್ಸ್ಯೂಮ್ ಮಾಡೋದ್ರಿಂದ. ನೀವಂತೀರ ಬೆಳಗ್ಗೆ ಕುಡ್ದೆ ದೇಹದಲ್ಲಿ ಏನಾಗಲ್ಲ ಲಿವರ್ ಹೋಗುತ್ತೆ ಅಂತ. ಲಿವರ್ ಹೋದ್ರೆ ತೊಂದ್ರೆ ಇಲ್ಲ. ಇದು ಯಾವತ್ತಿದ್ರೂ ಲಿವರೋ, ಕಿಡ್ನಿನೋ ಹೋಗೇ ಹೋಗುತ್ತೆ ಅಲ್ವಾ? ಹೋಗಿರುತ್ತೆ. ಇದ್ರ ಬಗ್ಗೆ ಚಿಂತೆ ಇಲ್ಲ ನಮ್ಗೆ. ನಮಗ್ ಬೇಕಾಗಿರೋದು ಇದನ್ನ ಮೀರಿದ್ದು ಇನ್ನೂ 4 ಶರೀರ ಇದೆ ನಿಮ್ಗೆ. ಆಯ್ತಾ? ಆ 4 ಶರೀರಕ್ಕೆ ಎಫೆಕ್ಟ್ ಮಾಡುತ್ತೆ ಈ ಆಲ್ಕೋಹಾಲು. ಅದ್ರಲ್ಲಿ ತೂತುಗಳನ್ನ ಕ್ರಿಯೇಟ್ ಮಾಡುತ್ತೆ ಅಲ್ವಾ? ನಿಮಗ್ ಗೊತ್ತಲ್ಲ ಪ್ರಾಣಮಯ ಕೋಶ. ಆ ಪ್ರಾಣಮಯ ಕೋಶದಲ್ಲಿ ಸುಮಾರು ಡ್ಯಾಮೇಜ್‌ಗಳಾಗುತ್ತೆ. ಪ್ರಾಣಮಯ ಕೋಶಕ್ಕೆ ಇನ್ನೊಂದು ಅಟ್ಯಾಚ್ ಆಗಿರುತ್ತೆ ಈಥರ್ ಅಂತ. ಆ ಈಥರ್ ಮ್ಯಾಟರ್‌ಗೂ ಇದು ಡ್ಯಾಮೇಜ್ ಆಗುತ್ತೆ. ಡ್ಯಾಮೇಜ್ ಆದ್ರೆ ಏನ್ ಯೂಸು ಅಂದ್ರೆ ಏನು ನಮ್ಗೆ ತೊಂದ್ರೆ ಅಂದ್ರೆ ಈ ಫಿಸಿಕಲ್ ಬಾಡಿಗ್ ಡ್ಯಾಮೇಜ್ ಆದ್ರೆ ಏನೋ ಒಂದ್ ರೆಡಿ ಮಾಡ್ಕೊಂತೀರ ಸೂಜಿನ ಹೊಲಿಗೆನೋ ಮಾಡಿಸ್ಕೊಂಡು. ಆದ್ರೆ ಅದಕ್ ಡ್ಯಾಮೇಜ್ ಆದ್ರೆ ಅದು ಇರ್ರಿವರ್ಸಬಲ್. ಅಂದ್ರೆ ಅದಕ್ ತುಂಬಾನೇ ನೀವು ಬೆಲೆನ ತೆರಬೇಕಾಗುತ್ತೆ. ಈ ಕಾರಣಕ್ಕೆ ನಾವ್ ಹೇಳ್ತೀವಿ ಇದನ್ನ ನೀವು ನಿಲ್ಲಿಸ್ಲೇಬೇಕು ಅಂತ. ಮತ್ತೆ ನೀವದನ್ನ ಇಂಟಾಕ್ಸಿಕೇಷನ್ ಮಾಡ್ಕೊಳ್ಳೇಬೇಕು. ಯಾವಾಗ ನೀವು ಕುಡಿತೀರಾ ಅಥವಾ ಈ ಸಿಗರೇಟ್ ಸೇದ್ತೀವಿ ಅಥವಾ ಈ ಡ್ರಗ್ಸ್‌ಗಳನ್ನ ನಾವು ಕನ್ಸ್ಯೂಮ್ ಮಾಡ್ತೀವೋ, ನಿಮಗ್ ಗೊತ್ತಾ ನೀವು ಎಚ್ಚರ ಸ್ಥಿತಿಲಿರ್ತೀರಾ? ಇಲ್ಲ. ಮಬ್ಬು ಕ್ರಿಯೇಟ್ ಆಗುತ್ತೆ, ಡ್ರೌಸಿ ಕ್ರಿಯೇಟ್ ಆಗುತ್ತೆ. ಯಾವುದು ನಿಮ್ಮನ್ನ ಎಚ್ಚರದಿಂದ ದೂರ ತಳ್ಳುತ್ತೋ ಅದೆಲ್ಲವನ್ನ ಕೂಡ ನೀವು ವಿಷದ ರೀತಿನೇ ನೋಡ್ಬೇಕು. ನೀವು ಉದ್ಧಾರ ಆಗ್ಬೇಕು ಅಂದ್ರೆ. ಯಾಕಂದ್ರೆ ನಿಮ್ಮ ಸ್ವಭಾವ ಅಥವಾ ನೀವು ಯಾವಾಗಲೂ ಕೂಡ ಪ್ರಜ್ಞಾವಸ್ಥೆಯಲ್ಲಿರ್ಬೇಕು, ಎಚ್ಚರಾವಸ್ಥೆಯಲ್ಲಿರ್ಬೇಕು. ಯಾವಾಗ ಎಚ್ಚರಾವಸ್ಥೆಯಲ್ಲಿರ್ತಿಲ್ಲ, ನೀವು ಆಧ್ಯಾತ್ಮದಲ್ಲಿ ಅಥವಾ ಜೀವನದಲ್ಲಿ ಶಕ್ತಿಯುತವಾಗ್ಬೋದು, ಪವರ್‌ಫುಲ್ ಆಗ್ತಾ ಹೋಗ್ಬೋದು. ಹೂ ಈಸ್ ಅವೇಕನ್ಡ್ ಈಸ್ ಓನ್ಲಿ ದ ಒನ್ ಪ ಪವರ್‌ಫುಲ್ ಪರ್ಸನ್ ಇನ್ ದ ವರ್ಲ್ಡ್ ಅಂತ ಹೇಳಲ್ವಾ? ನೀವು ಅದ್ರ ಬದಲು ನೀವು ಯಾವಾಗ ವೀಕ್ ಆಗ್ತೀರಾ, ಡ್ರೌಸಿ ಆಗ್ತೀರಾ, ಕಳ್ದೋಗ್ಬಿಡ್ತೀವಿ. ಯಾವಾಗ ಕಳ್ದೋಗ್ತೀರಾ ನೀವ್ ಅನ್ಕೊಳ್ಳಿ, ನೀವು ಬಲಿ ಆಗ್ತಾ ಇದ್ದೀರಾ, ಮಾಯೆಯ ಬಲಿ ಆಗ್ತಾ ಇದ್ದೀರಾ ಅಂತ. ಅದಕ್ಕೆ ಇದನ್ನ ಮಾಡಬಾರ್ದು. ಈ ಕೆಲ್ಸಗಳನ್ನ ಮಾಡಬಾರ್ದು. ನೀವ್ ಯಾವಾಗ ಎಚ್ಚರ ತಪ್ತೀರಾ, ನಿಮ್ಮೆಲ್ಲಾ ತಪ್ಪುಗಳು ನಡೆಯೋದು ಎಚ್ಚರ ತಪ್ಪಿದಾಗ್ಲೇ ಅಲ್ವಾ? ಇಂಟಾಕ್ಸಿಕೇಟ್ ಆಗ್ತೀರಾ, ಅದಕ್ಕೆ ರಿಸಲ್ಟ್ಸ್ ಏನಾಗುತ್ತೆ? ಮತ್ತೊಂದು ತಪ್ಪು ಕೆಲ್ಸ ಮಾಡ್ತೀರಾ. ಸೆಕ್ಸುವಲ್ ಮಿಸ್‌ಕಂಡಕ್ಟ್ ಮಾಡ್ತೀವಿ ಅಥವಾ ಮತ್ತೊಬ್ರಿಗೆ ಮೋಸ ಮಾಡ್ತೀವಿ. ಎಚ್ಚರ ತಪ್ಪೇ ತಾನೇ ಮೋಸ ಮಾಡೋದು. ಎಚ್ಚರ ತಪ್ಪೇ ತಾನೇ ನಾವು ಸುಳ್ಳೇಳೋದು. ಎಚ್ಚರ ತಪ್ಪೇ ತಾನೇ ನಾವು ಹಿಂಸೆ ಕೊಡೋದು. ಇವೆಲ್ಲಾದಕ್ಕೂ ಇದು ದಾರಿ ಮಾಡ್ಕೊಟ್ಬಿಡುತ್ತೆ. ಕೊನೇದಾಗಿ ಬಂದು ಸು ಸುಳ್ಳನ್ನ ಹೇಳ್ದೇ ಇರೋಂಥದ್ದು.
ಸುಳ್ಳನ್ನೇ ಹೇಳ್ದೇ ಇರುತ್ತೆ. ಇದು ಈ 4ಕ್ಕೂ ಲಿಂಕ್ ಆಗಿದೆ. ನೀವು ಸುಳ್ಳು ಹೇಳೋದು ಯಾಕೆ? ಮೊದಲನೇದು ಏನೋ ಒಂದು ನಿಮ್ಗೆ ಗೊತ್ತಿಲ್ದೇನೆ ಸುಳ್ಳು ಹೇಳ್ಬಿಡ್ತೀವಿ. ಮತ್ತೊಬ್ಬರಿಗೆ ಹರ್ಟ್ ಮಾಡಕ್ಕೋಸ್ಕರ ಅಥವಾ ಆ ಕ್ಷಣದಿಂದ ನೀವು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಸುಳ್ಳು ಹೇಳ್ಬಿಡ್ತೀವಿ. ಯಾಕೆ ಲೇಟಾಗಿ ಆಯ್ತು? ಯಾಕೆ ಲೇಟಾಗಿ ಬಂದೆ? ಯಾಕೆ ಲೇಟಾಗಿ ಜಾಯಿನ್ ಆಗ್ತಾ ಇದ್ದೀರಾ ಅಂದ್ರೆ, ಏನೋ ಒಂದು ಆ ಕ್ಷಣಕ್ಕೆ ಹೇಳ್ತೀರಾ. ಯಾಕೆ ಧ್ಯಾನ ಮಾಡಕ್ ಬರ್ಲಿಲ್ಲ? ಯಾಕೆ ಧ್ಯಾನಕ್ಕೆ ಕೂತ್ಕೊಳ್ಳಿಲ್ಲ? ಸುಳ್ಳು ಹೇಳ್ತೀವಿ. ಅಥವಾ ನೀವು ಮನೇಲೇ ನೋಡ್ಕೊಬಹುದು, ಆಫೀಸಲ್ಲಿ ನೋಡ್ಕೊಬಹುದು, ಅಥವಾ ನೀವು ಫ್ರೆಂಡ್ಸ್ ಹತ್ರ ನೋಡ್ಬೋದು. ಸುಮ್ನೆ ಹಂಗಂಗೆ ಸುಳ್ಳ್ನ ಲೀಲಾಜಾಲವಾಗಿ ಹೇಳ್ತೀವಿ ಏನೂ ಗೊತ್ತಾಗ್ಲಿಲ್ಲ ಅಂತ. ಇನ್ನೊಂದು ಏನು ಆ ಕ್ಷಣಕ್ಕೆ ನಿಮಗೆ ಲಾಭ ಆಗ್ಬೇಕು ಅಂದ್ರೆ ಸುಳ್ಳು ಹೇಳ್ತಾ ಇರ್ತೀರ. ಏನು ಲಾಭ ಮಾಡ್ಕೊಬೇಕು? ಅದು ದುಡ್ಡಲ್ಲಾಗಿರ್ಬೋದು ಅಥವಾ ಆ ರಿಲೇಶನ್‌ಶಿಪ್ ಅಲ್ಲಾಗಿರ್ಬೋದು. ನಿಮ್ಗೆ ಆ ಕೆಲ್ಸ ನಡಿಬೇಕು. ಅದಕ್ಕೆ ಸುಳ್ಳು ಹೇಳ್ಬಿಟ್ಟು ಮತ್ತೊಬ್ರಿಗೆ ಇದ್ ಮಾಡೋವಂಥದ್ದು. ಯಾವಾಗ ಸುಳ್ಳು ಹೇಳ್ತೀರಾ ನಿಮ್ಮ ಮನಸ್ಸಿನಲ್ಲಿ ನೀವು ವಿಷದ ಬೀಜಗಳನ್ನ ಬಿತ್ಕೊಂಡ್ರಿ ಅಂತ. ಸುಳ್ಳು ಹೇಳೋದನ್ನ ಆದಷ್ಟು ನಿಲ್ಲಿಸಬೇಕು. ಸುಳ್ಳು ಅನ್ನೋದು ಒಂದು ಸ್ವಭಾವನೆ ಅಲ್ವಾ? ಸುಳ್ಳು ಹೇಳ್ತಾ ಹೋಗ್ತೀವಿ. ನೀವು ಇನ್ನೊಂದೇ ಹೇಳ್ತೀರ. ಸುಳ್ಳು ಹೇಳೋದು ಅವ್ರ ಉದ್ಧಾರಕ್ಕೆ. ಆ ಒಳ್ಳೆ ಉದ್ದೇಶ ಇದೆ. ಅದಕ್ಕೆ ಸುಳ್ಳು ಹೇಳ್ತಾ ಇದ್ದೀನಿ ಅಂತ. ಫಸ್ಟ್ ಸ್ಟೇಜಲ್ಲಿ ಸುಳ್ಳು ಹೇಳೋದು ತಪ್ಪು. ಓಕೆ. ಅಗ್ರಿ ಮಾಡ್ತೀವಿ. ಏನು? ಈ ಒಳ್ಳೆ ಉದ್ದೇಶಕ್ಕೆ. ಹೌದಾ? ನೀನು ಈಗ ಕ್ಲಾಸ್‌ಗೆ ಹೋಗ್ಬೇಕು. ಅದಕ್ಕೆ ಮನೇಲಿ ಸುಳ್ಳು ಹೇಳ್ಬಿಟ್ಟು ಬಂದು ಕೂತ್ಕೊಂಡೆ ಅಂತ ಹೇಳಿದ್ರಿ ಅವತ್ತು. ಅಲ್ವಾ? ನೀವು. ಹೌದು. ತೊಂದ್ರೆ ಇಲ್ಲ. ಬಟ್ ನೀವು ಅಲ್ಟಿಮೇಟ್ ನಾನು ಹೇಳೋದು ನಮ್ದೆಲ್ಲ ಸಾಕಾಗಿದೆ ಫಸ್ಟ್ ಲೆವೆಲ್ ಆಧ್ಯಾತ್ಮ. ಆಯ್ತಾ? ಅಲ್ಲಾಗ್ಬೇಕಂದ್ರೆ ಆ ಸುಳ್ಳುನು ಕೂಡ ನಾವು ನಿಲ್ಲಿಸ್ಬೇಕಾಗುತ್ತೆ. ಆ ಉದ್ದೇಶ ಒಳ್ಳೇದಿತ್ತು ಅದಕ್ಕೆ ಸುಳ್ಳು ಹೇಳ್ದೆ. ನೋ. ಉದ್ದೇಶ ಒಳ್ಳೇದಿರ್ಲಿ, ಕೆಟ್ಟದಿರ್ಲಿ ಸುಳ್ಳು ಸುಳ್ಳೇ. ಹೇಳ್ಬಾರ್ದು. ಇದು ಸ್ವಲ್ಪ ಕಷ್ಟ ಆಗುತ್ತೆ. ಕೊನೆ ತನಕ ನೋಡಿ ಪ್ರಾಕ್ಟೀಸ್ ಮಾಡಿ. 4ನ್ನ ಸರಿ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಈ 5ನೇ ಸ್ಟೇಜು ಈಸಿ ಆಗೋಗುತ್ತೆ. ನೀವೆಲ್ಲ ವ್ಯಾಪಾರದಲ್ಲಿ ಮೋಸ ಮಾಡಕ್ಕೋಸ್ಕರ ಸುಳ್ಳು ಹೇಳ್ತೀರಾ. ಹಣ ಗಳಿಸಕ್ಕೋಸ್ಕರ ಸುಳ್ಳು ಹೇಳ್ತಾ ಇದೀವಿ. ಮತ್ತೊಬ್ರು ನನ್ ಜೊತೆ ಚೆನ್ನಾಗಿರ್ಲಿ ಅಂದ್ಬಿಟ್ಟು ಸುಳ್ಳು ಹೇಳಿ ಮೇಂಟೈನ್ ಮಾಡ್ತಾ ಇರ್ತೀವಿ. ಸುಳ್ಳು ಹೇಳೋದೇ ಅಲ್ಲ, ಸುಳ್ಳಿನ ಫೇಕ್ ಇಮೇಜ್‌ನ ಹಾಕೊಂಡು ಇರ್ತೀವಿ. ಎಲ್ರಿಗೂ ಬೋಧನೆ ಮಾಡ್ಬಿಟ್ಟು ನಿಮ್ಮೆಲ್ರಿಗೂ ಹೇಳ್ಬಿಟ್ಟು, ನಾನೇ ಒಳಗಡೆ ತಪ್ಪು ಮಾಡ್ತಾ ಇದ್ರೆ 4 ಗೋಡೆ ಮಧ್ಯೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಂದ್ರೆ, ಅದು ಒಂಥರ ಸುಳ್ಳಿನ ಜೀವನನೇ. ಮೋಸದ ನನಗ್ ನಾನ್ ಸುಳ್ಳು ಹೇಳ್ಕೊಂಡಂಗೆ. ನನ್ನ ವ್ಯಕ್ತಿತ್ವಕ್ಕೆ ನಾನು ಸುಳ್ಳು ಹೇಳ್ಕೊಂಡಂಗೆನೆ ಲೆಕ್ಕ ಅಲ್ವಾ? ನೀವು ಹೇಳೋದೆಲ್ಲ ನಿಮ್ಮ ಹೊರಗಡೆ ಎಲ್ಲಾರ್ಗೂ ಚೆನ್ನಾಗ್ ತೋರಿಸ್ತಿರ್ತೀರ ನಿಮ್ ಇಮೇಜ್‌ನ. ನಿಮ್ ಒಳಗಡೆ ಒಂದ್ ಇದ್ಯಲ್ಲ, ಅದನ್ನ ಸರಿ ಮಾಡ್ಕೊಂಬೇಕು. ಅದಕ್ಕೆ ಎಲ್ಲಾರ್ ಹತ್ರನೂ ನಿಮ್ಮನ್ನ ನಿಜವಾಗ್ಲೂ ಗೊತ್ತಾದವರು ನಿಮ್ಮನ್ನ ರೆಬೆಲ್ ಮಾಡ್ತಾನೆ ಇರ್ತಾರೆ. ನಿಮ್ ಮನೆಯವ್ರು ಯಾಕೆ ನಿಮ್ಗೆ ವಾಪಸ್ ಬೈತಿರ್ತಾರೆ? ಊರವರೆಲ್ಲ ರೆಸ್ಪೆಕ್ಟ್ ಕೊಡ್ತಾರೆ. ನಿಮ್ ಮನೆಯವರೇ ಯಾಕೆ ನಿಮಗ್ ಕೊಡಲ್ಲ ಅಂದ್ರೆ, ಯಾಕಂದ್ರೆ ನಿಮ್ ಬಗ್ಗೆ ಅವ್ರಿಗೆ ಚೆನ್ನಾಗ್ ಗೊತ್ತಿರುತ್ತೆ ಅಂತ. ಹಂಗಂದ್ರೆ ನಿಮ್ ಬಗ್ಗೆ ಚೆನ್ನಾಗ್ ನೋಡಿದ್ದಾರೆ. ಅದಕ್ಕೇನೆ ನಿಮ್ ಮನೆಯವರೆಲ್ರು ಹಾ. ನಿಮ್ ಮನೆಯವರೆಲ್ರು ನಿಮ್ಮನ್ನ ಯಾಕೆ ಒಪ್ಕೊಳ್ಳಲ್ಲ ಅಂದ್ರೆ, ನಿಮ್ ಬಗ್ಗೆ ಚೆನ್ನಾಗ್ ಗೊತ್ತಿದೆ ಅಂತ. ಅಂದ್ರೆ ನಿಮ್ ಬಗ್ಗೆ ಚೆನ್ನಾಗ್ ಗೊತ್ತಿದೆ ಅಂದ್ರೆ ನೀವಿನ್ನೂ ಪರ್ಫೆಕ್ಟ್ ಇಲ್ಲ. ಅದಕ್ಕೆ ಅವ್ರು ನಿಮ್ಮನ್ನ ಇನ್ನೂ ರೆಸ್ಪೆಕ್ಟ್‌ಫುಲ್ ಆಗಿ ಅಥವಾ ನಿಮ್ಮನ್ನ ಗೌರವಿಸ್ತಾ ಇಲ್ಲ. ನಿಮ್ಮನ್ನ ಪಾಸಿಟಿವ್ ಆಗಿ ನೋಡ್ತಾ ಇಲ್ಲ ಅಂತ. ಬೇರೆಯವ್ರು ನೋಡ್ತಾ ಇದ್ದಾರೆ ಅಂದ್ರೆ ಅವ್ರ ಹತ್ರ ನೀವು ಈ ಮುಖವಾಡ ಹಾಕೊಂಡ್ ಇದ್ದೀರಾ ಅಂತ. ನೀವ್ ಅಂತಾ ಇದ್ದೀರಾ ಇವ್ರೆಲ್ರು ನಾನ್ ಎಷ್ಟ್ ಮಾಡಿದ್ರುನು ಇವ್ರಿಗೆ ನಾನೇನು ಅಂತ ಅರ್ಥ ಆಗ್ತಾ ಇಲ್ಲ ಅಂತ. ಹಂಗೇನಿರಲ್ಲ. ನೀವು ನಿಜವಾಗ್ಲೂ ಪಾಸಿಟಿವ್ ಆಗಿ ನಿಜವಾಗ್ಲೂ ನೀವು ಈ ತರ ಇದ್ರೆ ನಿಮ್ನ ಎಲ್ರೂನು ನೋಡ್ಬೇಕು. ಎಲ್ರೂನು ಅದೇ ರೀತಿ ಟ್ರೀಟ್ ಮಾಡ್ಬೇಕು ಅಲ್ವಾ? ಅಂದ್ರೆ ನಿಮ್ಮ ಕರೆಕ್ಟ್ ಆಗಿ ಇನ್ ಡೆಪ್ತ್ ಆಗಿ ನೋಡ್ದವ್ರು ನಿಮ್ ಹತ್ರದಲ್ಲಿರೋರು. ಅದಕ್ಕೇನೆ ಅವ್ರೆಲ್ರೂನು ನಿಮ್ ಬಗ್ಗೆ ಅಷ್ಟಕ್ಕಷ್ಟೇ ಇಟ್ಟಿರ್ತಾರೆ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ನೀವೇನು ಅನ್ನೋದು ಟ್ರಾನ್ಸ್‌ಪರೆಂಟ್ ಆಗಿ ಇಟ್ಕೊಂಡ್ರೆ ಗುರುಗಳು ನಿಮ್ಮನ್ನ ನೋಡ್ತಾರೆ. ಅಥವಾ ಮಾಸ್ಟರ್ಸ್ ನೀವು ನಂಬಿರೋಂಥ ಭಗವಂತ ಏನೇನಿದಾರಲ್ಲ, ಅವರು ನಿಮ್ಮನ್ನ ನೋಡಿ ಉದ್ಧಾರ ಮಾಡ್ತಾರೆ. ಅದಕ್ಕೆ ಒಂದು ಮೇನ್ ಕ್ವಾಲಿಟಿ ಸುಳ್ಳು ಅಥವಾ ಮೋಸ. ನನಗ್ ನಾನು ಸುಳ್ಳು ಹೇಳ್ಕೊಳ್ಳೋದು, ನನಗ್ ನಾನು ಮೋಸ ಮಾಡ್ಕೊಳ್ಳೋದನ್ನ ನಿಲ್ಸಿ, ನಾನು ಈ 4 ಮೊದಲೇ 4 ಸ್ವಭಾವನ ಸರಿ ಮಾಡ್ಕೊಬೇಕು. ಅದ್ರ ಜೊತೆ 5ನೇದು ಆಟೋಮ್ಯಾಟಿಕ್ ಸರಿ ಹೋಗ್ಬಿಡುತ್ತೆ. ಸ್ಕ್ರೂ ಡ್ರೈವರ್ ತರ. ಆಯ್ತಾ? ಕರೆಕ್ಟಾಗಿ ಈ 4ನ್ನು ಸ್ಕ್ರೂ ಟೈಟ್ ಮಾಡಿದ ತಕ್ಷಣನೇ ಇದು ರೆಡಿ ಆಗೋಗುತ್ತೆ. ಈ ಕಾ ಈ ರೀತಿ ನೀವು ಈ 5 ಸ್ವಭಾವನ ಮೇಯ್ನಾಗಿ ಬುದ್ಧ ಆಗ್ಲಿ, ಬುದ್ಧ ಅವರು ತಗೊಂಡಿರೋದು ನಮ್ಮ ಶಿವಪುರಾಣ. ನಾನು ಶಿವತತ್ವ ಅದೇ ಹೇಳ್ಕೊಟ್ನಲ್ವಾ? ಶಿವತತ್ವ ಆಗ್ಲಿ ಅಥವಾ ಕೆಲವೊಂದು ಅಮರ ಧ್ಯಾನ ಮಾಡಿದ್ವಲ್ಲ, ಅದಾಗ್ಲಿ ಇವೆಲ್ಲವೂ ಕೂಡ ಒಬ್ರಿಗೊಬ್ರು ಲಿಂಕ್. ಅಲ್ಲಿಂದ ಇವ್ರು ತಗೊಂಡಿದ್ದು, ಇವ್ರು ತೆಗ್ದು ಅವ್ರವ್ರದೇ ರೀತಿಲಿ ಹೇಳ್ಕೊಂಡು ಹೋಗ್ತಾ ಇದಾರೆ. ಈಗ ನಾನು ಹೇಳೋದು ನಂದೇ ರೀತಿಲಿ ಹೇಳ್ತೀನಿ. ಇದು ನೀವುಗಳ ಇಷ್ಟ್ ಜನದಲ್ಲಿ ಯಾರಾರು ಒಬ್ರು ನಿಮ್ ರೀತಿಲಿ ಇನ್ನೊಬ್ರಿಗೆ ಹೇಳ್ತಾ ಹೋಗ್ತಿರಲ್ಲ, ಆ ರೀತಿ ಬೇರೆ ಬೇರೆ ಪದಗಳು, ಬೇರೆ ಬೇರೆ ಇದನ್ನ ಯೂಸ್ ಮಾಡಿ ಆಗಿನ ಕಾಲದ ಭಾಷೆಯಲ್ಲಿ ಹೇಳ್ಕೊಂಡು ಹೋಗಿದ್ದಾರೆ. ಬಟ್ ಬೇಸಿಕ್ ಫೌಂಡೇಶನ್ ಈ 5ನ್ನ ಎಲ್ಲಾ ಧರ್ಮದವರು ಕ್ರಿಶ್ಚಿಯನ್, ಮುಸ್ಲಿಂ, ಹಿಂದೂ ಕರೆಕ್ಟಾಗಿ ಸ್ಟಡಿ ಮಾಡಿದ್ರೆ ಅವ್ರು ಹೇಳ್ತಾ ಇರೋದು ಇದನ್ನೇ.
ನೀವು ಯಾವುದೇ ಧರ್ಮದವರಾಗಿರ್ಲಿ, ಯಾವುದೇ ಜಾತಿಯವರಾಗಿರ್ಲಿ ಇದನ್ನ ಅಪ್ಲೈ ಮಾಡ್ಲೇಬೇಕು. ನಾವು ಬೇರೆ ಧರ್ಮದವರು ನಮ್ಮ ಧರ್ಮದಲ್ಲಿ ಇದು ಆ ಬುಕ್ಕಲ್ಲೇ ಇದೆ ತಿನ್ಬೋದು, ಆ ಬುಕ್ಕಲ್ಲೇ ಇದೆ ನಾವು ಮಾಡ್ಬೋದಂತೆ, ನನ್ನ ಜಾತಿಲೇ ಇದೆ ತಿನ್ಬೋದಂತೆ. ನೋ. ನಾನ್ ಜಾತಿಲೇ ಇದೆ ಇಷ್ಟ್ ಜನ ಇರ್ಬೋದಂತೆ, ಹಿಂಗೆ ನಡ್ಕೊಂಬೋದಂತೆ, ಈ ರೀತಿ ಸೆಕ್ಸುವಲ್ ಮಿಸ್‌ಕಂಡಕ್ಟ್ ಮಾಡ್ಬೋದು. ನೋ. ಆ ರೀತಿ ಯಾವ ಧರ್ಮನೂ ಹೇಳಲ್ಲ. ಆ ತರ ಹೇಳ್ತಾ ಇದೆ ಅಂದ್ರೆ ಅದು ಧರ್ಮನೇ ಅಲ್ಲ ಅಂತಾನು ತಗೋಬಿಡಿ. ಆಯ್ತಾ? ಧರ್ಮ ಅಂದ್ರೇನು? ಯಾವ್ದೋ ರಿಲಿಜಿಯನ್ನು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಬೌದ್ಧ ಧರ್ಮ ಅಂತಲ್ಲ. ನಾನು ಏನು ಜೀವನದಲ್ಲಿ ನಡ್ಸ್ಕೊಂಡು, ಅಳವಡಿಸ್ಕೊಂಡು ಹೋಗ್ತೀನಿ ಒಳ್ಳೆ ರೀತಿಲಿ ಧರ್ಮ ಅದು ಪಾಸಿಟಿವ್ ಆಗಿ ಅದು ಧರ್ಮ. ಅದು ಸತ್ಯ. ಅದು ಟ್ರೂತ್. ಅದು ಪ್ರಕೃತಿ ಅಥವಾ ಅದು ನನ್ನ ಜೀವನ. ಧರ್ಮ ಅಂದ್ರೇನೆ ಜೀವನ. ಆಯ್ತಾ? ಯಾವ್ದು ಜೀವನ ನೀವ್ ಅನ್ಕೊಂಡಿದೀವಿ ನಾವಿಷ್ಟು ವರ್ಷಗಳು ಮಾಡ್ಕೊಂಡ್ ಬಂದ್ವಲ್ಲ ಅದಲ್ಲ ಜೀವನ. ಇದನ್ನ ಅಪ್ಲೈ ಮಾಡ್ಕೊಂಡು ಹೋಗ್ತೀವಲ್ಲ ಅದು ಜೀವನ. ಆಯ್ತು. ಒಂದ್ ನಿಮಿಷ ನಾನು ರೆಕಾರ್ಡ್ ಸ್ಟಾಪ್ ಮಾಡ್ತೀನಿ. ಒಬ್ಬೊಬ್ರೇ ಪ್ರಶ್ನೆ ಕೇಳಿ, ಇದ್ರ ಸಂಬಂಧಪಟ್ಟಿದ್ ಕೇಳಿ. ಡ್ರೀಮ್ಸು ಮತ್ತೆ ಅದ್ವೈತದ್ದು ಅಥವಾ ಪ್ರಕೃತಿ ಸಂಬಂಧಪಟ್ಟಿದ್ದು, ಧ್ಯಾನ ಸಂಬಂಧಪಟ್ಟಿದ್ದೆಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ಕೇಳಿ. ಆಯ್ತಾ?